139ನೇ ಕೀರ್ತನೆ ಅದರಲ್ಲಿ 23ನೇ ವಾಕ್ಯ ಮತ್ತು 24ನೇ ವಾಕ್ಯವನ್ನು ಎಲ್ಲರೂ ಶಬ್ದವಾಗಿ ಮತ್ತೊಮ್ಮೆ ಓದೋಣ. ಕೀರ್ತನೆ Psalms 139 verse 23 and 24 ಎಲ್ಲರೂ ಓದೋಣ. ದೇವ ನನ್ನನ್ನು ಪರೀಕ್ಷಿಸಿ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿ ಇರ್ತೇನೋ ಏನೋ ನೋಡಿ ಸನ್ಮಾರ್ಗನ ಮಾರ್ಗದಲ್ಲಿ ನನ್ನನ್ನು ನಡೆಸು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, ನನ್ನನ್ನು ಶೋಧಿಸಿ ನನ್ನನ್ನು ಪರೀಕ್ಷಿಸಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ಕೇಡಿನ ಮಾರ್ಗದಲ್ಲಿ ನಾನಿದ್ದೇನೋ ಏನೋ ನನ್ನನ್ನು ಶೋಧಿಸಿ ನನ್ನನ್ನು ಒಳ್ಳೆಯ ಮಾರ್ಗದಲ್ಲಿ ನನ್ನನ್ನು ನಡೆಸು ಕರ್ತನೆ. ನನ್ನನ್ನು ನಡೆಸಿರಿ ಅಪ್ಪ, ನನ್ನ ಕುಟುಂಬವನ್ನು ನಡೆಸಿರಿ ಕರ್ತನೆ, ನನ್ನ ಜೀವಿತವನ್ನು ನಡೆಸಿರಿ ಕರ್ತನೆ. ಇದೇ ವಾಕ್ಯವನ್ನು ಪ್ರೈಸ್ ದಿ ಲಾರ್ಡ್ ಪ್ರಲಾಪದಲ್ಲಿ 3ನೇ ಅಧ್ಯಾಯ ಅದರಲ್ಲಿ 40ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಲಾಪ 3ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ ಪ್ರೈಸ್ ದಿ ಲಾರ್ಡ್ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ಯೆಹೋವನ ಕಡೆಗೆ ತಿರುಗಿಕೊಳ್ಳೋಣ. ಎಲ್ಲರೂ ಓದ್ರಿ. ಪ್ರೈಸ್ ದಿ ಲಾರ್ಡ್. ಪ್ರಲಾಪ 3ನೇ ಅಧ್ಯಾಯ 40ನೇ ವಾಕ್ಯ. ನಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ಯೆಹೋವನ ಕಡೆಗೆ ತಿರುಗಿಕೊಳ್ಳೋಣ. ಕೀರ್ತನೆಯಲ್ಲಿ ನಾವು ಮೊದಲನೆಯದಾಗಿ ಓದಿದ್ವಿ, ದೇವಾ ನನ್ನ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ನನ್ನನ್ನು ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು, ನನ್ನನ್ನು ನಿನ್ನ ಕಡೆಗೆ ತಿರುಗಿಸು ಕರ್ತನೆ. ಪ್ರಲಾಪದಲ್ಲಿ ಪ್ರವಾದಿ ಈ ರೀತಿಯಾಗಿ ಅಳುತ್ತಾ ಹೇಳುತ್ತಿದ್ದಾರೆ. ಲ್ಯಾಮೆಂಟೇಷನ್ಸ್ ಅಂದರೆ ಅಳುವುದು. ಅವರ ದುಃಖವನ್ನು ಪ್ರಲಾಪಿಸುತ್ತಾ ಹೇಳುತ್ತಿದ್ದಾರೆ. ದೇವ ಎಲ್ಲರೂ ನಮ್ಮ ನಡತೆಯನ್ನು, ಸಭೆಗೆ ಬರುವ ಎಲ್ಲರೂ, ನನ್ನ ಕುಟುಂಬದಲ್ಲಿರುವ ಎಲ್ಲರೂ, ನಮ್ಮ ದೇಶದಲ್ಲಿ ಪಟ್ಟಣದಲ್ಲಿರುವ ಎಲ್ಲರೂ ನಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ಯೆಹೋವನ ಕಡೆಗೆ ತಿರುಗಿಕೊಳ್ಳೋಣ. ಯಾಕೆ ಯೆಹೋವನ ಕಡೆಗೆ ತಿರುಗಿಕೊಳ್ಳಬೇಕು? ಯಾಕೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕು? ತಿರುಗಿಕೊಳ್ಳುವಾಗ ಯಾಕೆಂದರೆ ಆತನಿಂದ ಮಾತ್ರವೇ ಬಿದ್ದವರನ್ನು ಮೇಲೆತ್ತಲು ಸಾಧ್ಯ, ಆತನಿಂದ ಮಾತ್ರವೇ ಕಣ್ಣೀರನ್ನು ಒರೆಸಲು ಸಾಧ್ಯ, ಆತನಿಂದ ಮಾತ್ರವೇ ಕತ್ತಲನ್ನು ಮಾರ್ಪಡಿಸಿ ಬೆಳಕನ್ನು ಉಂಟು ಮಾಡಲು ಸಾಧ್ಯ, ಆತನಿಂದ ಮಾತ್ರವೇ ಸೋಲನ್ನು ಜಯವಾಗಿ ಮಾರ್ಪಡಿಸಲು ಸಾಧ್ಯ, ಆತನಿಂದ ಮಾತ್ರವೇ ನಷ್ಟವನ್ನು ಲಾಭವಾಗಿ ಮಾರ್ಪಡಿಸಲು ಸಾಧ್ಯ, ಆತನಿಂದ ಮಾತ್ರವೇ ಕಳೆದುಕೊಂಡದನ್ನು ತಿರುಗಿಕೊಡಲು ಸಾಧ್ಯ, ಆತನಿಂದ ಮಾತ್ರವೇ ಹಾಳಾದದ್ದನ್ನು ತಿರುಗಿ ಏರ್ಪಡಿಸಿ ಸರಿಪಡಿಸಲು ಆತನಿಂದ ಮಾತ್ರವೇ ಸಾಧ್ಯ. ಕೈಗಳನ್ನು ಮೇಲೆತ್ತಿ ಆಮೆನ್, ಹಲ್ಲೆಲೂಯಾ. ಇದನ್ನೆಲ್ಲ ಮಾಡಲು ಆತನಿಂದ ಮಾತ್ರವೇ ಸಾಧ್ಯ. ಇದನ್ನು ಮಾಡುವುದಕ್ಕೆ ನಾವೇನು ಮಾಡಬೇಕು? ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾವು ನಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ಯೆಹೋವನ ಕಡೆಗೆ ತಿರುಗಿಕೊಳ್ಳಬೇಕು, ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ನಮ್ಮ ನಡತೆಯು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡುವಾಗ ಸಿಂಹಾಸನದಲ್ಲಿ ಕುಳಿತಿದ್ದಂತಹ ನೆಬೂಕದ್ನೆಚ್ಚರ್ ಅರಸನು ಒಂದೇ ದಿನದಲ್ಲಿ ತನ್ನ ಸಿಂಹಾಸನವನ್ನು ಕಳೆದುಕೊಂಡು ದಾರಿಯಲ್ಲಿ ಹುಲ್ಲನ್ನು ತಿನ್ನುವ ಒಂದು ಹಸುವಿನ ಹಾಗೆ ರೋಡಲ್ಲಿ ಅಲಿದಾಡುತ್ತಾ ಹುಲ್ಲನ್ನು ತಿನ್ನುತ್ತಿದ್ದಾನೆ, ಮೃಗದ ಹಾಗೆ. ಕೆಳಗಿಂದ ಮೇಲೆ ಹೋಗುವುದು ಅಷ್ಟೊಂದು ಗೊತ್ತಾಗುವುದಿಲ್ಲ, ಆದರೆ ಮೇಲಿರುವವರು ಕೆಳಗೆ ಬಂದರೆ ಆ ನೋವನ್ನು ಅವರ ಕೈಯಲ್ಲಿ ತಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಇವನು ಮೇಲೆ ಸಿಂಹಾಸನದಲ್ಲಿ ಇದ್ದಾತನು ಒಂದೇ ದಿವಸದಲ್ಲಿ ಮೃಗದ ಹಾಗೆ ಅವನ ಬುದ್ಧಿಯು ಮಾರ್ಪಟ್ಟಿತು, ಎಲ್ಲವನ್ನು ಕಳೆದುಕೊಂಡವನಾಗಿ ಒಂದೇ ದಿವಸದಲ್ಲಿ ಪ್ರೈಸ ಹುಲ್ಲನ್ನು ತಿನ್ನಲು ಪ್ರಾರಂಭಿಸಿದ. ಒಂದು ದನದ ಹಾಗೆ, ಒಂದು ಹಸುವಿನ ಹಾಗೆ ರೋಡಲ್ಲಿ ಅಲೆದಾಡ್ತಾ ಇದ್ದಾನೆ. ಈ ರೀತಿಯಾಗಿ ಅಲೆದಾಡುತ್ತಿದ್ದಂತಹ ನೆಬೂಕದ್ನೆಚ್ಚರ್ ಅರಸನನ್ನು ಮತ್ತೊಮ್ಮೆ ಸಿಂಹಾಸನದಲ್ಲಿ ಕುಳ್ಳಿರಿಸಲು ನನ್ನ ಕರ್ತನಿಂದ ಸಾಧ್ಯವೆಂದರೆ ಮತ್ತೊಮ್ಮೆ ಹೇಳುತ್ತೇನೆ, ನಿಮ್ಮ ಕುಟುಂಬದಲ್ಲಿ ಕಳೆದು ಹೋದಂತಹ ಆಶೀರ್ವಾದವನ್ನು ಆತನು ತಿರುಗಿ ಕೊಡಲು ಆತನಿಂದ ಸಾಧ್ಯ. ಹೌದು ಅನ್ನೋರು ಮಾತ್ರ ಆಮೆನ್ ಎಂಬುದಾಗಿ ಹೇಳ್ರೆ. ಹಲ್ಲೆಲೂಯಾ. ಅದಕ್ಕೆ ನಾವು ಏನು ಮಾಡಬೇಕು? ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ನಮ್ಮ ನಡತೆಯನ್ನು ಪರಿಶೋಧಿಸಿ ಪರೀಕ್ಷಿಸಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ನಮ್ಮನ್ನು ನಾವು ಶೋಧಿಸಿ ಪರೀಕ್ಷಿಸಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಆಗ ಮಾತ್ರವೇ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಆತನು ಕಳೆದುಕೊಂಡದನ್ನು ತಿರುಗಿ ಕೊಡಲು ಸಾಧ್ಯ. ಆಮೇಲೆ ಪ್ರೈಸಲ ಸೋಲನ್ನು ಜಯವಾಗಿ ಮಾರ್ಪಡಿಸಲು ಸಾಧ್ಯ. ಆಮೇಲೆ ಶಬ್ದವಾಗಿ ಹೇಳ್ರಿ, ಕಣ್ಣೀರನ್ನು ಆನಂದವಾಗಿ ಮಾರ್ಪಡಿಸಲು ಸಾಧ್ಯ, ಹಾಳಾದದನ್ನು ಸರಿಪಡಿಸಲು ಆತನಿಂದ ಸಾಧ್ಯ, ಮುರಿದು ಬಿದ್ದದನ್ನು ಕಟ್ಟಿ ಎಬ್ಬಿಸಲು ಆತನಿಂದ ಸಾಧ್ಯ, ನಷ್ಟವಾಗಿರುವುದನ್ನು ಆಮೇಲೆ ಲಾಭವಾಗಿ ಮಾರ್ಪಡಿಸಲು ಆತನಿಂದ ಸಾಧ್ಯ, ಕಣ್ಣೀರನ್ನು ಒರೆಸಲು ಆತನಿಂದ ಮಾತ್ರವೇ ಸಾಧ್ಯ. ಆತನಿಂದ ಅಸಾಧ್ಯವಾದದ್ದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನಿಂದ ಅಸಾಧ್ಯವಾದದ್ದು, ಆತನಿಗೆ ಅಸಾಧ್ಯವಾದದ್ದು ಯಾವುದಾದರೂ ಒಂದು ಉಂಟೋ?
ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನಿಗೆ ಎಲ್ಲವೂ ಸಾಧ್ಯವಾಗಿದೆ. ಹಲ್ಲೆಲೂಯಾ. ಆತನಿಗೆ ಎಲ್ಲವೂ ಸಾಧ್ಯವಾಗಿದೆ. ಯಾರ್ಯಾರು ಆಮೇಲೆ ಅಂತರಾಳದಿಂದ ಹೇಳಿದ್ರು ಅವರ ಜೀವಿತದಲ್ಲಿ ಆಶೀರ್ವಾದಗಳನ್ನು ದೇವರು ಅನುಗ್ರಹಿಸಿ ಕೊಡಲಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. 1 ಸಾಮುವೇಲ್ ಪುಸ್ತಕ ಅದರಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇಸ್ರಾಯೇಲ್ ಜನರಿಗೂ ಫಿಲಿಷ್ಟಿಯರಿಗೂ ಯುದ್ಧ. 1 ಸಾಮುವೇಲ್ 4ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ ಜನರು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವುದಕ್ಕೆ ಪ್ರಾರಂಭಿಸಿದರು. ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿದರು. ಓಪ್ನಿ ಪಿನೆಯಾಸನ್ನು ಕುರಿತು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಅವರು ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡುತ್ತಿದ್ದರು ಎಂಬುದಾಗಿ. ಓಪ್ನಿ ಪಿನೆಯಾಸ್ ದೇವರಿಗೆ ಇಷ್ಟವಿಲ್ಲದ, ದೇವರು ಅಸಹ್ಯ ಪಡುವಂತ ಕಾರ್ಯಗಳನ್ನು ಮಾಡುತ್ತಿದ್ದರು. ದೇವರಿಗೆ ಎದುರಾಗಿ ನಡೆದುಕೊಳ್ಳುತ್ತಿದ್ದರು. ಅದೇ ರೀತಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲ್ ಜನರು ದೇವರನ್ನು ಬಿಟ್ಟು ದೂರ ಹೋದರು. ದೇವರಿಗೆ ವಿರುದ್ಧವಾಗಿ ಕೆಲಸವನ್ನು ಮಾಡುತ್ತಿದ್ದರು. ಈ ಸಮಯದಲ್ಲಿ ಇಸ್ರಾಯೇಲ್ ಜನರು ಫಿಲಿಷ್ಟಿಯರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗುತ್ತಿದ್ದಾರೆ. ಯುದ್ಧಕ್ಕೆ ಹೋಗುವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲ್ ಜನರು ಫಿಲಿಷ್ಟಿಯರ ಮುಂದೆ ಸೋತು ಹೋದರು ಎಂಬುದಾಗಿ. ಇಸ್ರಾಯೇಲ್ ಜನರು ಈಗ ಫಿಲಿಷ್ಟಿಯರ ಮುಂದೆ ಸೋತು ಹೋದ ಕೂಡಲೇ ಓಪ್ನಿ ಪಿನೆಯಾಸ್, ಪ್ರೈಸ್ ದ ಲಾರ್ಡ್, ಎಲ್ಲರೂ ಇಸ್ರಾಯೇಲ್ ಜನರು ಎಲ್ಲರೂ ಸೇರಿ ಒಂದು ಕಾರ್ಯವನ್ನು ಆಲೋಚಿಸುತ್ತಾ ಇದ್ದಾರೆ. ಯಾಕೆ ಈ ಸೋಲು ಬಂತು? ಯಾಕೆ ಈ ದುಃಖ ನಮ್ಮ ಜೀವಿತದಲ್ಲಿ ಬಂತು? 3ನೇ ವಾಕ್ಯವನ್ನು ಓದ್ರಿ. ಇಸ್ರಾಯೇಲರು ತಮ್ಮ ಪಾಳೆಯಕ್ಕೆ ಹಿಂದಿರುಗಿದ ಮೇಲೆ ಅವರ ಹಿರಿಯರು ಅವರಿಗೆ, ಯೆಹೋವನು ಇವತ್ತು ನಮ್ಮನ್ನು ಫಿಲಿಷ್ಟಿಯರಿಂದ ಅಪಜಯಪಡಿಸಿದೇಕೆ? ನಿಮ್ಮ ಬೈಬಲಲ್ಲಿ ಮಾತಾದ್ಮೇಲೆ ಒಂದು ಕ್ವಶನ್ ಮಾರ್ಕ್ ಇದೆಯಾ? ಎಲ್ಲಾರ ಬೈಬಲಲ್ಲೂ ಇದೆಯಾ? ಯಾರ ಬೈಬಲಲ್ಲಾದ್ರೂ ಆ ಕ್ವಶನ್ ಮಾರ್ಕ್ ಇಲ್ವಾ? ಎಲ್ಲಾರ ಬೈಬಲಲ್ಲೂ ಇದೆಯಾ? ಪ್ರೈಸ್, ನನ್ನ ಬೈಬಲಲ್ಲಿ ಇದೆ. ಪ್ರೈಸ್ ದ ಲಾರ್ಡ್. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಈಗ ಒಂದು ಕ್ವಶನ್ ಮಾರ್ಕ್ ಇದೆ, ಒಂದು ಪ್ರಶ್ನೆ ಬರುತ್ತಿದೆ. ಫಿಲಿಷ್ಟಿಯರಿಂದ ದೇವರು ನಮ್ಮನ್ನು ಅಪಜಯಪಡಿಸಿದೇಕೆ? ಪರಲೋಕದ ದೇವರು ಸರ್ವಶಕ್ತನು ನಮ್ಮ ಜೀವಿತದಲ್ಲಿ ಸೋಲನ್ನು ಉಂಟು ಮಾಡಿದ್ದು ಯಾಕೆ? ಪರಲೋಕದ ದೇವರು ಎಲ್ಲವನ್ನು ಉಂಟು ಮಾಡಿದ ದೇವರು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಕಣ್ಣೀರನ್ನು ಅನುಮತಿಸಿದ್ದು ಯಾಕೆ? ನಮ್ಮ ಜೀವಿತದಲ್ಲಿ ಈ ರೀತಿಯಾದ ಹೋರಾಟ ಬಂದಿದ್ಯಾಕೆ ಎಂಬುದಾಗಿ ಒಂದು ಪ್ರಶ್ನೆಯನ್ನ ಕೇಳುತ್ತಿದ್ದಾರೆ. ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಶ್ನೆಯನ್ನ ಕೇಳಿದ್ರು. ಇಸ್ರಾಯೇಲ್ ಜನರು, ಎಲ್ಲ ಹಿರಿಯರು ಪ್ರಶ್ನೆಯನ್ನ ಕೇಳಿದ್ರು. ಯಾಕೆ ನಮಗೆ ಸೋಲು ಬಂತು, ಯಾಕೆ ನಮಗೆ ಕಣ್ಣೀರು ಬಂತು ಎಂಬುದಾಗಿ ಪ್ರಶ್ನೆಯನ್ನ ಕೇಳಿದ್ರು. ಆದರೆ ದೇವರ ಕಡೆಗೆ ಅವರು ತಿರುಗಿಕೊಳ್ಳಲಿಲ್ಲ. ಕರ್ತನ ಕಡೆಗೆ ಅವರು ತಿರುಗಿಕೊಳ್ಳಲಿಲ್ಲ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದಾರೆ ನೋಡ್ರಿ. ಪ್ರೈಸ್ ದ ಲಾರ್ಡ್. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಂದು ಪೆಟ್ಟಿಯನ್ನ, ದೇವದರ್ಶನ ಗುಡಾರ, ದೇವದರ್ಶನದಲ್ಲಿ ಇರುವ ಪೆಟ್ಟಿಯನ್ನ, ಪ್ರೈಸ್ ದ ಲಾರ್ಡ್, ಇವರು ಎತ್ಕೊಂಡು ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. 3ನೇ ವಾಕ್ಯದಲ್ಲಿ ಪ್ರಶ್ನೆ ಬರ್ತಾ ಇದೆ, ದೇವರು ನಮ್ಮನ್ನು ಯಾಕೆ ಸೋಲಿಸಿದ್ರು? ದೇವರು ನಮ್ಮನ್ನು ಯಾಕೆ ಈ ರೀತಿಯಾಗಿ ಮಾಡಿದ್ರು? ಈ ರೀತಿಯಾದ ಹೋರಾಟ ಯಾಕೆ ಬಂತು ನಮ್ಮ ಜೀವಿತದಲ್ಲಿ? ಒಂದು ಪ್ರಶ್ನೆ ಬಂತು. ಆದರೆ ಎಲ್ಲರ ಜೀವಿತದಲ್ಲಿ ಪ್ರಶ್ನೆ ಎಂಬುದು ಬರುತ್ತದೆ ಸಹಜವಾಗಿ. ಎಲ್ಲರ ಜೀವಿತದಲ್ಲಿ ಕಣ್ಣೀರೆಂಬುದು ಬರುತ್ತದೆ. ಎಲ್ಲರ ಜೀವಿತದಲ್ಲಿ ಹೋರಾಟ ಎಂಬುದು ಬರುತ್ತದೆ. ಎಲ್ಲರ ಜೀವಿತದಲ್ಲಿ ಸೋಲು ಎಂಬುದಾಗಿ ಬರುತ್ತದೆ. ನನ್ನ ಜೀವಿತದಲ್ಲಿ ಕಣ್ಣೀರೇ ಇಲ್ಲ, ದುಃಖವೇ ಇಲ್ಲ, ಹೋರಾಟನೇ ಇಲ್ಲ, ಜಗಳನೇ ಇಲ್ಲ ಎಂಬುದಾಗಿ ಯಾರಾದರೂ ಹೇಳುವುದಾದರೆ, ಒಂದು ಅವನು ಹುಚ್ಚನಾಗಿರ್ಬೇಕಿಲ್ಲ ಅಂದರೆ ಅವಳು ಹುಚ್ಚಿಯಾಗಿರ್ಬೇಕು. ಎಲ್ಲರ ಮನೆಯಲ್ಲಿ ದುಃಖ, ಹೋರಾಟ, ಕಣ್ಣೀರು, ಕಷ್ಟ, ಜಗಳ ಎಂಬುದು ಬಂದೇ ಬರುತ್ತದೆ. ಪ್ರೈಸ್ ದ ಲಾರ್ಡ್. ಆದರೆ ಪ್ರಶ್ನೆ, ಯಾಕೆ ದೇವರೇ ನನ್ನ ಜೀವಿತದಲ್ಲಿ ನೋವು? ಯಾಕೆ ದೇವರೇ ನನ್ನ ಜೀವಿತದಲ್ಲಿ ಹೋರಾಟ? ಯಾಕೆ ದೇವರೇ ನನ್ನ ಜೀವಿತದಲ್ಲಿ ಕಣ್ಣೀರು ಎಂಬ ಪ್ರಶ್ನೆ ಎಲ್ಲರ ಜೀವಿತದಲ್ಲಿಯೂ ಬರುತ್ತದೆ. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲರ ಜೀವಿತದಲ್ಲಿಯೂ ಅವರು ಸೋಲನ್ನು ಅನುಭವಿಸಿದಾಗ ಒಂದು ಪ್ರಶ್ನೆ ಬಂತು. ಯಾಕೆ ಈ ರೀತಿ ಕಾರ್ಯ ನಡೀತು ಎಂಬುದಾಗಿ ಪ್ರಶ್ನೆ ಬಂತು. ಪ್ರಶ್ನೆ ಒಂದು ಬಂದ ಕೂಡಲೇ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವ ಬದಲು ಅವ್ರು ಏನ್ ಮಾಡ್ತಾ ಇದ್ದಾರೆ? ನೆಕ್ಸ್ಟು ಮಂಜೂಷ ಪೆಟ್ಟಿಗೆಯನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಮಂಜೂಷ ಪೆಟ್ಟಿಗೆನ ಎತ್ಕೊಂಡು ಯುದ್ಧಕ್ಕೆ ಹೋಗುವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಗಲೂ ಕೂಡ ಸೋಲನ್ನು ಅನುಭವಿಸಿದರು. ಓಪ್ನಿ ಪಿನೆಯಾಸ್ ಅದೇ ಯುದ್ಧದಲ್ಲಿ ಸತ್ತು ಹೋದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮಂಜೂಷ ಪೆಟ್ಟಿಯನ್ನು ಎತ್ಕೊಂಡು ಹೋಗುವಾಗ ಅವರು ಸೋಲನ್ನು ಅನುಭವಿಸಿದರು. ಅಂದ ಕೂಡಲೇ ಮಂಜೂಷ ಪೆಟ್ಟಿಗೆಯ ಶಕ್ತಿ, ಆತನ ಶಕ್ತಿ ಕಡಿಮೆ ಆಯಿತು ಎಂಬುದಾಗಿ ನೀವು ಅಂದುಕೊಳ್ಳಬೇಡಿರಿ. ಆತನ ಪ್ರಸನ್ನತೆಯ ಶಕ್ತಿ ಕಡಿಮೆ ಆಯಿತು ಎಂಬುದಾಗಿ ನೀವು ಅಂದುಕೊಳ್ಳಬೇಡಿರಿ. ಆತನ ಶಕ್ತಿ ಮಾರ್ಪಡದ ಶಕ್ತಿ ಆಗಿದೆ.
ಆತನ ಶಕ್ತಿ ಬದಲಾಗದಂಥ ಶಕ್ತಿಯಾಗಿದೆ. ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ಅಧ್ಯಾಯ ನೀವು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. 5ನೇ ಅಧ್ಯಾಯದಲ್ಲಿ ಅದೇ ಮಂಜೂಷ ಪೆಟ್ಟಿಗೆಯನ್ನ ಇವಾಗ ಫಿಲಿಷ್ಟಿಯರು ತಗೊಂಡೋಗಿ ದಾಗೋರ್ ವಿಗ್ರಹದ ಮುಂದೆ ಇಡುತ್ತಿದ್ದಾರೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೆಕ್ಸ್ಟ್ ದಿವಸ ಅವರು ಎದ್ದು ನೋಡುವಾಗ ದಾಗೋರ್ ವಿಗ್ರಹವು ಈ ಮಂಜೂಷ ಪೆಟ್ಟಿಗೆ ಮುಂದೆ ಅಡ್ಡ ಬಿದ್ದಿತ್ತು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಂದರೆ ಈ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳನ್ನು ನೋಡಿ ಒಂದನ್ನು ಹೇಳುತ್ತೇನೆ, ಪ್ರೈಸ್ ದಿ ಲಾರ್ಡ್, ಆತನ ಶಕ್ತಿ ಬದಲಾಗದ ಶಕ್ತಿ ಆಗಿದೆ. ಆತನ ಬಲವು ಬದಲಾಗದ ಬಲವಾಗಿದೆ. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರು ಸೋಲನ್ನು ಅನುಭವಿಸಿದರು. 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಪ್ರಶ್ನೆ ಬರುತ್ತಾ ಇದೆ, ಯಾಕೆ ನಮ್ಮ ಜೀವಿತದಲ್ಲಿ ಸೋಲು, ಯಾಕೆ ಈ ಕಣ್ಣೀರು ಎಂಬುದಾಗಿ ಪ್ರಶ್ನೆ ಬಂದಿತು. ಆದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಮಂಜೂಷ ಪೆಟ್ಟಿಗೆಯನ್ನು ಎತ್ತುಕೊಂಡು ಹೋದರು. ಆ ಯುದ್ಧದಲ್ಲಿ ಅವರು ಸೋಲನ್ನು ಅನುಭವಿಸಿದರು. ಮಂಜೂಷ ಪೆಟ್ಟಿಗೆಯ ಶಕ್ತಿ ಬದಲಾಗಲಿಲ್ಲ, ಆತನ ಪ್ರಭಾವವು ಕುಂದಿ ಹೋಗಲಿಲ್ಲ. ಆದರೆ ಶಕ್ತಿ ಪ್ರಕಟವಾಗಬೇಕೆಂದರೆ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿ, ನಮ್ಮ ಜೀವಿತವನ್ನು ನಾವು ಶೋಧಿಸಿ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಆತನ ಶಕ್ತಿ ಪ್ರಕಟವಾಗುತ್ತದೆ. ನಾನು ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಆಮೇನ್ ಎಂಬುದಾಗಿ ಹೇಳ್ತಾ ಇದ್ದೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಓಪ್ನಿ ಪಿನೆಯಾಸ್ ಅದೇ ಯುದ್ಧದಲ್ಲಿ ಸೋತು ಹೋದರು, ಸತ್ತು ಹೋದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ರೀತಿ ಸೋಲು ಬರುವಾಗ, ಈ ರೀತಿ ಕಣ್ಣೀರು ಬರುವಾಗ, ಈ ರೀತಿ ಹೋರಾಟಗಳು ಬರುವಾಗ, ಯಾಕೆ ನನ್ನ ಜೀವಿತದಲ್ಲಿ ಕಾರ್ಯಗಳು ನಡೆಯಿತು, ಯಾಕೆ ನನ್ನ ಜೀವಿತದಲ್ಲಿ ಹೋರಾಟಗಳು ಬಂದಿತು, ಯಾಕೆ ನನ್ನ ಜೀವಿತದಲ್ಲಿ ಈ ರೀತಿಯಾದ ಬಲಹೀನತೆಗಳು ಬಂದಿತು ಎಂಬುದಾಗಿ ಪ್ರಶ್ನೆಯು ಎದುರಾಗಿ ಬರುವಾಗ, 1 ಸಾಮುವೇಲ್ 4ನೇ ಅಧ್ಯಾಯದಲ್ಲಿ ಪ್ರೈಸ್ ದಿ ಲಾರ್ಡ್, ಇಸ್ರಾಯೇಲ್ ಜನರು ಮಾಡಿದ ಹಾಗೆ ನಾವು ಮಾಡದೆ ನಾವು ಏನು ಮಾಡಬೇಕು, ಪ್ರಶ್ನೆಗಳು ಎದುರಾಗಿ ಬರುವಾಗ ನಾವೇನು ಮಾಡಬೇಕು, ಒಂದು 4 ಕಾರ್ಯಗಳನ್ನು ಇಂದು ಸತ್ಯವೇದದಿಂದ ನಿಮ್ಮ ಮುಂದೆ ತಿಳಿಸಿಕೊಟ್ಟು ಇಂದಿನ ಸಂದೇಶ ಭಾಗವನ್ನು ಮುಗಿಸಲು ಇಷ್ಟಪಡುತ್ತೇನೆ. ಮೊದಲನೆಯದಾಗಿ ಪ್ರಶ್ನೆಗಳು, ಯಾಕೆ ನನ್ನ ಜೀವಿತದಲ್ಲಿ ಹೋರಾಟ, ಯಾಕೆ ಸೋಲು, ಯಾಕೆ ಕಣ್ಣೀರು, ಯಾಕೆ ಈ ದುಃಖ ಎಂಬುದಾಗಿ ಪ್ರಶ್ನೆ ಬರುವಾಗ ನಾವೇನು ಮಾಡಬೇಕು. ಮೊದಲನೆಯದಾಗಿ ಯೆಹೋಶುವನ ಪುಸ್ತಕ ಅದರಲ್ಲಿ 6ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲ್ ಜನರು ಒಂದು ಬಲವಾದ ಜಯವನ್ನು ದೇವರು ಅವರಿಗೆ ಯುದ್ಧದಲ್ಲಿ ಅನುಗ್ರಹಿಸಿದರು. ಯೆಹೋಶುವನ ಪುಸ್ತಕ 6ನೇ ಅಧ್ಯಾಯದಲ್ಲಿ ಯಾವ ಪಟ್ಟಣದ ಮೇಲೆ ಜಯವನ್ನು ಅನುಗ್ರಹಿಸಿದರು? ಯೆರಿಕೋ ಪಟ್ಟಣದ ಮೇಲೆ ಜಯವನ್ನು ಅನುಗ್ರಹಿಸಿದರು. ಒಂದು ಬಲವಾದ ಸಾಧಾರಣ ಜಯವಲ್ಲ. ಯೆರಿಕೋ ಪಟ್ಟಣದ ಒಳಗೆ ಹೋಗುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಷ್ಟೊಂದು ಲಕ್ಷಾಂತರ ಸೈನಿಕರು, ಅಷ್ಟು ಬಲವಾದ ಕೋಟೆ, ಅಷ್ಟು ಬಲವಾದಂತಹ ಜನರು, ಆ ಜನರ ಮೇಲೆ ಸಾವಿರಾರು ಲಕ್ಷಾಂತರ ಜನರ ಮೇಲೆ ಇಸ್ರಾಯೇಲ್ ಜನರು ಯುದ್ಧ ಮಾಡಿ ಜಯವನ್ನು ಅನುಭವಿಸಿದರು. ಈಗ ಜಯವನ್ನು ಹೊಂದಿಕೊಂಡ ಕೂಡಲೇ ದೇವರವರಿಗೆ ಹೇಳ್ತಾ ಇದ್ದಾರೆ, ನೀವು ಈ ದೇಶದಲ್ಲಿ ಯಾವ ಒಂದು ವಸ್ತುವನ್ನು ನೀವು ತೆಗೆದುಕೊಳ್ಳಬಾರದು, ಎಲ್ಲ ವಸ್ತುಗಳನ್ನು ನೀವು ಸುಟ್ಟು ಬಿಡಬೇಕು, ಒಂದು ವಸ್ತುವನ್ನು ನೀವು ನಿಮಗೆ ತೆಗೆದುಕೊಳ್ಳಬಾರದು ಎಂಬುದಾಗಿ ಹೇಳಿದ್ರು. ಈಗ ಇಸ್ರಾಯೇಲ್ ಜನರು ಎಲ್ಲರೂ ಅದನ್ನು ಪಾಲಿಸಿದರು. ಆದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಕಾನನು ಎಂಬ ಒಂದು ವ್ಯಕ್ತಿ ತನ್ನ ಒಂದು ವಸ್ತುವನ್ನು ತನ್ನ ಗೂಡಾರದೊಳಗೆ ಯಾರು ನೋಡುತ್ತಿಲ್ಲ ಎಂಬುದಾಗಿ ತೆಗೆದುಕೊಂಡು ಹೋಗಿ ಇಟ್ಬಿಟ್ಟ. ಯಾರು ಇದನ್ನು ಗಮನಿಸುತ್ತಿಲ್ಲ, ಯಾರು ಇದನ್ನು ನೋಡುತ್ತಿಲ್ಲ ಎಂಬುದಾಗಿ ಒಂದು ಗೂಡಾರದೊಳಗೆ ಒಂದು ವಸ್ತುವನ್ನು ತಗೊಂಡೋಗಿ ಇಡ್ತಾ ಇದ್ದಾನೆ. ಈಗ ಇಟ್ಟ ಕೂಡಲೇ ನೆಕ್ಸ್ಟ್ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಇದನ್ನು ಯಾರು ನೋಡಲಿಲ್ಲ. ಆಕಾನನು ಎಂಬ ವ್ಯಕ್ತಿ ಒಂದು ವಸ್ತುವನ್ನು ತಗೊಂಡೋಗಿ ತನ್ನ ಗೂಡಾರದಲ್ಲಿ ಇಟ್ಟುಕೊಂಡದ್ದನ್ನು ಯಾರು ಕೂಡ ನೋಡಲಿಲ್ಲ. ಇವನಿಗೆ ಖುಷಿ, ಆಹಾ, ಈ ಅಮೂಲ್ಯವಾದ ವಸ್ತು ನನಗೆ ಸಿಕ್ಬಿಡ್ತು ಎಂಬುದಾಗಿ. ಈಗ 7ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಮತ್ತೆ ಇನ್ನೊಂದು ದೇಶಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಆಯಿ ಎಂಬ ಊರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಆಯಿ ಎಂಬ ಊರಿನ ವಿಶೇಷತೆ ಏನು ಎಂಬುದಾಗಿ ನಿಮಗೆ ವಾಕ್ಯದಿಂದ ತಿಳಿಸಿಕೊಡುತ್ತೇನೆ. 2ನೇ ವಾಕ್ಯ ಮತ್ತು 3ನೇ ವಾಕ್ಯ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಕರೆದು 7ನೇ ಅಧ್ಯಾಯ 2ನೇ ವಾಕ್ಯ ಮತ್ತು 3ನೇ ವಾಕ್ಯ. ಯೆಹೋಶುವನು ಜನರನ್ನು ಕರೆದು, ನೀವು ಕಟ್ಟ ಹತ್ತಿ ಬೆತ್ತೇಲಿನ ಪೂರ್ವಕ್ಕೂ ಬೆತಾವೆಲಿನ ಸಮೀಪಕ್ಕೂ ಇರುವ ಆಯಿ ಎಂಬ ಪ್ರಾಂತ್ಯವನ್ನು ಸಂಚರಿಸಿ ನೋಡಿರಿ ಎಂದು ಹೇಳಿ ಅವರನ್ನು ಯೆರಿಗೋವಿನಿಂದ ಕಳುಹಿಸಿದನು. ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈಗ ಯೆಹೋಶುವನು ಪಟ್ಟಣವನ್ನು ಸಂಚರಿಸಿಕೊಂಡು ಬಂದ್ರಪ್ಪ ಎಂಬುದಾಗಿ ಹೇಳಿ ಕಳಿಸ್ತಾ ಇದ್ದಾರೆ. 3ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈಗ ಅವ್ರು ಹೋಗಿ ಸಂಚರಿಸಿ ಆ ದೇಶವನ್ನು ನೋಡಿಕೊಂಡು ಬರ್ತಾ ಇದ್ದಾರೆ, ವಾಪಸ್ ಬರ್ತಾ ಇದ್ದಾರೆ. ಬರುವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವ್ರು ಏನಂತ ಹೇಳ್ತಾ ಇದ್ದಾರೆ, ಆಯಿ ಎಂಬ ಪಟ್ಟಣವು ತುಂಬಾ ಚಿಕ್ಕ ಪಟ್ಟಣ,
ಅದಕ್ಕೆ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೆ ಇಸ್ರಾಯೇಲ್ ಜನರಲ್ಲಿರುವ ಎಲ್ಲಾ ಸೈನಿಕರು ಹೋಗುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಜನ ಹೋದ್ರೆ ಸಾಕು, ಆ ಪಟ್ಟಣದಲ್ಲಿ ನಾವು ಯುದ್ಧ ಮಾಡಿ ಈಸಿಯಾಗಿ ಜಯಿಸ್ಬೋದು ಎಂಬುದಾಗಿ, ಸ್ವಲ್ಪ ಜನ ಯುದ್ಧ ಮಾಡಿದ್ರೆ ಸಾಕು ಈಸಿಯಾಗಿ ಜಯಿಸ್ಬೋದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಕಳೆದ ದಿವಸಗಳಲ್ಲಿ ತಿಂಗಳು ನಾನು ಒಂದು ಹೌಸ್ ವಿಸಿಟಿಂಗ್ ಪ್ರೇಯರ್ಗೋಸ್ಕರ ದಾವಸ್ಪೇಟ್ ಚರ್ಚಿಗೆ ಬರುವ ಒಂದು ಸಹೋದರಿಯ ಮನೆಗೆ ಹೋಗಿದ್ವಿ. ಹೋಗುವಾಗ ಅಲ್ಲಿ ಆ ಊರಿನಲ್ಲಿ ನನ್ನ ಸಾಹೇಬರ ಪಾಳ್ಯ, ಆ ಊರಿನಲ್ಲಿ ಜಾಸ್ತಿ ಮನೆಗಳು, ಜಾಸ್ತಿ ಅಂದರೆ ನೀವೇನು ಕಮ್ಮಿ ಅನ್ಕೊಂಬಿಡ್ರಿ, ಬರೀ 5 ಮನೆಗಳು ಮಾತ್ರ ಆ ಊರಿನಲ್ಲೇ ಇರೋದು. ಊರು ಇಲ್ಲೊಂದು ಮನೆ, ಅಲ್ಲೊಂದು ಮನೆ, ಅಲ್ಲೊಂದು ಮನೆ, ಅಲ್ಲೊಂದು ಮನೆ, ಹೀಗೆ 5 ಮನೆಗಳು ಮಾತ್ರ ಕಣ್ಣಿನಲ್ಲಿ ಕಾಣಿಸುತ್ತೆ. ಅವರೇ ಹೇಳ್ತಾ ಇದ್ದಾರೆ, ಈ ಊರಲ್ಲಿ ಬರೀ 5 ಮನೆ ಇರೋದು, ಸ್ಟ್ರೀಟ್ ಲೈಟ್ ಇಲ್ಲ, ಫುಲ್ ಕತ್ತಲು, ಆದ್ರೂ ಕೂಡ ದೊಡ್ಡ ದೊಡ್ಡ ಮನೆಯಾಗಿ ಇದೆ 5 ಮನೆಗಳು. ಈ ಆಯಿ ಎಂಬ ಪಟ್ಟಣ ಕೂಡ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಒಂದು ಪಟ್ಟಣ, ಆದ್ರೆ ಅಲ್ಲಿ ಜನರು ಜಾಸ್ತಿ, ಚಿಕ್ಕ ಪಟ್ಟಣ. ಇವಾಗ ಈ ಪಟ್ಟಣಕ್ಕೆ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೆ ಇಸ್ರಾಯೇಲ್ ಜನರು ಹೋದ್ರೆ ಗೆಲ್ತಾರ ಸೋಲ್ತಾರ? 100% ಈ ಜನರು ಗೆಲ್ಲಬೇಕು. ಚಿಕ್ಕ ಪಟ್ಟಣ, ನಾನು ಫಸ್ಟ್ ಹೇಳ್ಕೊಟ್ಟೆ, 6ನೇ ಅಧ್ಯಾಯದಲ್ಲಿ ಬರೆದಿರುವ ಪ್ರಕಾರ ಈ ಯೆರಿಕೋ ಪಟ್ಟಣ ದೊಡ್ಡ ಪಟ್ಟಣ. ಆ ಪಟ್ಟಣದ ಮೇಲೆ ಯುದ್ಧ ಮಾಡುವಾಗ ಇಸ್ರಾಯೇಲ್ ಜನರು ಜಯಗೊಂಡರು. ಆಯಿ ಎಂಬ ಪಟ್ಟಣವು ಚಿಕ್ಕ ಪಟ್ಟಣ. ಈ ಪಟ್ಟಣದ ಮೇಲೆ ಯುದ್ಧ ಮಾಡುವಾಗ ಇಸ್ರಾಯೇಲ್ ಜನರು ಖಂಡಿತವಾಗಿ ಏನ್ ಮಾಡಬೇಕು? ಜಯಿಸಬೇಕು. ಆದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, 4ನೇ ವಾಕ್ಯದಲ್ಲಿ ಕೊನೆಯ ಲೈನಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲ್ ಜನರು ಸೋತರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಸ್ರಾಯೇಲ್ ಜನರು ಸೋಲನ್ನು ಅನುಭವಿಸಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲ್ ಜನರ ಧೈರ್ಯವು ನೀರಾಗಿ ಕರಗಿ ಹೋಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವರ ಹೃದಯದ ಧೈರ್ಯವು, ಇಸ್ರಾಯೇಲ್ ಜನರ ಧೈರ್ಯವು ನೀರಾಗಿ ಹಾಗೆ ಕರಗಿ ಹೋಯಿತು. ಒಂದು ಐಸ್ ಇದೆ ಅಂದರೆ ಅದರಲ್ಲಿ ಹೊಡೆದ್ರೆ ಗಾಯ ಉಂಟು ಮಾಡುತ್ತೆ. ಕಲ್ಲಲ್ಲಿ ಎಷ್ಟು ಗಾಯ ಉಂಟಾಗುತ್ತೋ ಅದಕ್ಕಿಂತ ಡಬಲ್ ಗಾಯ ಉಂಟು ಮಾಡುತ್ತದೆ. ಆದರೆ ಅದು ಒಂದು ಕರಗೋಕ್ ಸ್ಟಾರ್ಟ್ ಮಾಡಿಬಿಡ್ತು, ಕರಗ್ಬಿಡ್ತು ಅಂದರೆ ಅದರಲ್ಲಿ ಹೊಡೆದ್ರೆ ಏನಾಗಲ್ಲ. ಇವರ ಧೈರ್ಯ ಐಸ್ ಕಳ್ಳಿದ್ದಂಗಿತ್ತು, ಈಗ ಹಾಗೆ ನೀರಾಗಿ ಕರಗಿ ಹೋಯ್ತು. ಏನಕ್ಕೆ? ಅಷ್ಟು ದೊಡ್ಡ ಪಟ್ಟಣದ ಮೇಲೆ ಇವರು ಯುದ್ಧ ಮಾಡುವಾಗ ಜಯವನ್ನು ಹೊಂದಿದರು. ಈಗ ಆಯಿ ಎಂಬ ಪಟ್ಟಣವು ಚಿಕ್ಕ ಪಟ್ಟಣ. ಈ ಪಟ್ಟಣದೊಂದಿಗೆ ಇವರು ಜಯವನ್ನು ಅನುಭವಿಸುವ ಬದಲು ಇವರು ಸೋಲನ್ನು ಹೊಂದಿಕೊಂಡರು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಧೈರ್ಯವು ನೀರಾಗಿ ಕರಗಿ ಹೋಯಿತು. ಈಗ ಸೋಲು ಬಂದ ಕೂಡಲೇ, ಒಂದು ಕಣ್ಣೀರು ಬಂದ ಕೂಡಲೇ, ದುಃಖವು ಇವರ ಜೀವಿತದಲ್ಲಿ ಬಂದ ಕೂಡಲೇ ಇವರು ಏನ್ ಮಾಡ್ತಾ ಇದ್ದಾರೆ? ಪ್ರೈಸ್ ದಿ ಲಾರ್ಡ್. ತಕ್ಷಣ ಯೆಹೋಶುವನು ಮಿಕ್ಕ ಇಸ್ರಾಯೇಲ್ ಜನರನ್ನು ಕರ್ಕೊಂಡು 1 ಸಾಮುವೇಲ್ ಪುಸ್ತಕ 4ನೇ ಅಧ್ಯಾಯದಲ್ಲಿ ಸೋಲು ಬಂದ ಕೂಡಲೇ ಮಿಕ್ಕ ಇಸ್ರಾಯೇಲ್ ಜನರನ್ನು ಕರ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಆ ರೀತಿ ಯೆಹೋಶುವನು ಇಲ್ಲಿ ಯುದ್ಧ ಮಾಡುವುದಕ್ಕೆ ಹೋಗಲಿಲ್ಲ, ಬದಲಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್ ಏನ್ ಮಾಡ್ತಾ ಇದ್ದಾನೆ? ಪ್ರೈಸ್ ದಿ ಲಾರ್ಡ್ ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಗ ಯೆಹೋಶುವನು ಇಸ್ರಾಯೇಲರ ಹಿರಿಯರನ್ನು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು, ಆಗ ಯೆಹೋಶುವನು ಇಸ್ರಾಯೇಲರ ಹಿರಿಯರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ತಲೆಯ ಮೇಲೆ ಬೂದಿಯನ್ನು ಹಾಕಿಕೊಂಡು ಸಾಯಂಕಾಲದವರೆಗೂ ಯೆಹೋವನ ಮಂಜೂಷದ ಮುಂದೆ ಬೋರಳ ಬಿದ್ದಿದ್ದರು. ಏನ್ ಮಾಡ್ತಾ ಇದ್ದಾರೆ? ದೇವರ ಸನ್ನಿಧಾನದಲ್ಲಿ ಬಿದ್ದಿದ್ದಾರೆ. ಯಾಕೆ ದೇವರೇ ನಮ್ಮ ಜೀವಿತದಲ್ಲಿ ಕಣ್ಣೀರು? ಯಾಕೆ ದೇವರೇ ನನ್ನ ಕುಟುಂಬದಲ್ಲಿ ಈ ದುಃಖ? ಯಾಕೆ ದೇವರೇ ನನ್ನ ಪರಿಸ್ಥಿತಿ ಹೀಗೆ ಮಾರ್ಪಟ್ಟಿತು? ಯಾಕೆ ನಾವು ಈ ರೀತಿ ಸೋಲನ್ನು ಅನುಭವಿಸಿದೆವು ಎಂಬುದಾಗಿ ಅವರು ದೇವರ ಸಮ್ಮುಖದಲ್ಲಿ ಬಿದ್ದಿದ್ದಾರೆ. ಕಣ್ಣೀರು ಬಂದ ಕೂಡಲೇ, ಸೋಲು ಬಂದ ಕೂಡಲೇ, ದುಃಖ ಬಂದ ಕೂಡಲೇ 1 ಸಾಮುವೇಲ್ ಪುಸ್ತಕದಲ್ಲಿ ಓಪ್ನಿ ಪಿನೆಯಾಸ್ ಅವರು ಮತ್ತೆ ಯುದ್ಧಕ್ಕೆ ಬೇರೆ ಜನರನ್ನು ಕರೆದುಕೊಂಡು ಯುದ್ಧಕ್ಕೆ ಹೋದರು. ಇಲ್ಲಿ ಯೆಹೋಶುವನ ಹತ್ರ ಲಕ್ಷಾಂತರ ಜನರಿದ್ದಾರೆ, ಆದರೆ ಅವರನ್ನು ಕರೆದುಕೊಂಡು ಅವನು ಯುದ್ಧಕ್ಕೆ ಹೋಗಲಿಲ್ಲ. ಬದಲಾಗಿ ಯಾಕೆ ದೇವರೇ ನಮ್ಮ ಜೀವಿತದಲ್ಲಿ ಸೋಲು ಬಂದಿತ್ತು ಎಂಬುದಾಗಿ ಅವನು ದೇವರ ಸನ್ನಿಧಾನದಲ್ಲಿ ಬಿದ್ದಿದ್ದನು. ಅದೇ 1 ಸಾಮುವೇಲ್ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ಎಂಬ ಪ್ರಶ್ನೆ ಬರ್ತಾ ಇದೆ. ಯಾಕೆ ಎಂಬ ಪ್ರಶ್ನೆ ಬರುವಾಗ ಅವರು ದೇವರ ಸಮ್ಮುಖದಲ್ಲಿ ಅವರು ಬೀಳಲಿಲ್ಲ, ಬದಲಾಗಿ ಯುದ್ಧಕ್ಕೆ ಹೋದರು. ಇಲ್ಲಿ ಬರೆಯಲ್ಪಟ್ಟಿದೆ, ಯಾಕೆ ಎಂಬ ಪ್ರಶ್ನೆ ಬರುವಾಗ ಇವರು ದೇವರ ಸಮ್ಮುಖದಲ್ಲಿ ಬಿದ್ದರು ಎಂಬುದಾಗಿ ಬರೆಯಲ್ಪಟ್ಟಿದೆ.
ಪ್ರೈಸ್ ದಿ ಲಾರ್ಡ್. ಯಾಕೆ ಎಂಬ ಪ್ರಶ್ನೆ ಬರುವಾಗ, ಅನೇಕ ಸಮಯದಲ್ಲಿ ಸೋಲು ಬರುವಾಗ, ದುಃಖ ಬರುವಾಗ ನಾವೇ ಒಂದು ದಾರಿಯನ್ನು ಹಿಡಿದುಕೊಂಡು, ನಾವೇ ಒಂದು ಮಾರ್ಗವನ್ನು ಹಿಡಿದುಕೊಂಡು ಇನ್ನೊಂದು ಮಾರ್ಗವಾಗಿ ಹೋಗುತ್ತೇವೆ, ಸೊಲ್ಯೂಷನ್ ಅನ್ನು ಹುಡುಕಿಕೊಂಡು. ಯೆಹೋಶುವನು ಆ ರೀತಿ ಮಾಡಲಿಲ್ಲ. ಈ ಆಕಾನನು ಎಂಬ ವ್ಯಕ್ತಿ ಮಾಡಿದ್ದು ಯೆಹೋಶುವನಿಗೆ ಗೊತ್ತಿಲ್ಲ. ಅವನು ತನ್ನ ಮನೆಯಲ್ಲಿ ಬಚ್ಚಿಟ್ಟಿರುವುದು ಯೆಹೋಶುವನಿಗೆ ಗೊತ್ತಿಲ್ಲ. ಆದರೆ ಸೋಲು ಬಂದಿರುವುದು ಯೆಹೋಶುವನಿಗೆ. ಕಣ್ಣೀರು ಬಂದದ್ದು ಎಲ್ಲ ಇಸ್ರಾಯೇಲರಿಗೆ ಕಣ್ಣೀರು ಬಂದಿತ್ತು. ನನ್ನ ಜೀವಿತದಲ್ಲಿ ಯಾಕೆ ಈ ಹೋರಾಟ, ಯಾಕೆ ಈ ಕಣ್ಣೀರು, ಯಾಕೆ ಈ ದುಃಖ, ಯಾಕೆ ಈ ರೋಗ, ಯಾಕೆ ಈ ಬಲಹೀನತೆ, ಯಾಕೆ ಈ ಸೋಲು ಎಂಬುದಾಗಿ ಎಲ್ಲ ಇಸ್ರಾಯೇಲ್ ಜನರು ದೇವರ ಸಮ್ಮುಖದಲ್ಲಿ ಬಿದ್ದಿದ್ದಾರೆ. ಎಲ್ಲಿಯವರೆಗೂ ಯೆಹೋಶುವನು ದೇವರ ಸಮ್ಮುಖದಲ್ಲಿ ಬಿದ್ದಿದ್ದ ಗೊತ್ತಾ? ದೇವರು ಅವನನ್ನು ಬಂದು ಎದ್ದೇಳು ಎಂಬುದಾಗಿ ಹೇಳುವವರೆಗೂ ದೇವರ ಸಮ್ಮುಖದಲ್ಲಿ ಬಿದ್ದು ಅಳುತ್ತಿದ್ದನು. ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದ್ರಿ. ಯೆಹೋವನು ಯೆಹೋಶುವನಿಗೆ ಹೇಳಿದ್ದೇನೆಂದರೆ, ಏಳು, ನೀ ಏಳು. ಅವನನ್ನು ಎಬ್ಬಿಸುವವರೆಗೂ ಅವನು ದೇವರ ಸಮ್ಮುಖದಲ್ಲಿ ಬಿದ್ದಿದ್ದನು. ದೇವರ ಸನ್ನಿಧಾನದಲ್ಲಿ ದೇವರು ಯೆಹೋಶುವನನ್ನು ಎಬ್ಬಿಸುವವರೆಗೂ ದೇವರ ಸಮ್ಮುಖದಲ್ಲಿ ಬಿದ್ದಿದ್ದನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆರಾಧನೆಯಲ್ಲಿ ಬಂದಿರುವ ದೇವರ ಮಕ್ಕಳೇ, ಒಂದನ್ನು ತಿಳಿದು ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ದೇವರಿಂದ ಮಾತ್ರವೇ ಬಿದ್ದಿದವರನ್ನು ಮೇಲೆತ್ತಲು ಸಾಧ್ಯ. ದೇವರಿಂದ ಮಾತ್ರವೇ ಕಣ್ಣೀರನ್ನು ಒರೆಸಲು ಸಾಧ್ಯ. ದೇವರಿಂದ ಮಾತ್ರವೇ ಸೋಲನ್ನು ಜಯವಾಗಿ ಮಾರ್ಪಡಿಸಲು ಸಾಧ್ಯ. ದೇವರಿಂದ ಮಾತ್ರವೇ ಆಮೇಲೆ ನಷ್ಟವಾದದ್ದನ್ನು ಲಾಭವಾಗಿ ಮಾರ್ಪಡಿಸಲು ಆತನಿಂದ ಮಾತ್ರವೇ ಸಾಧ್ಯ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಎದ್ದೇಳು. ಯಾಕೆ ಈ ರೀತಿ ಬಿದ್ದಿದ್ಯಾ? ಈಗ ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ಅವನಿಗೆ ಯಾಕೆ ಸೋಲು ಬಂತು, ಯಾರ ಮೂಲಕ ಸೋಲು ಬಂತು ಎಂಬುದಾಗಿ ದೇವರು ತಿಳಿಸಿಕೊಟ್ಟರು. 8ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ ಏನು ಮಾಡಬೇಕೆಂಬುದಾಗಿ. ಆ ರೀತಿ ಯೆಹೋಶುವನು ಮಾಡಿದನು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಯೆಹೋಶುವನಿಗೆ ಯುದ್ಧದಲ್ಲಿ ಜಯವನ್ನು ಅನುಗ್ರಹಿಸಿದರು. ಹಲ್ಲೆಲೂಯಾ. ಜಯವನ್ನು ಹೊಂದಲು ಯೆಹೋಶುವನು ಏನು ಮಾಡಿದನು? ಪ್ರಶ್ನೆ ಎದುರಾಗಿ ಬರುವಾಗ ಯೆಹೋಶುವನು ಏನು ಮಾಡಿದನು? ಮೊದಲನೆಯದಾಗಿ ಅವನು ದೇವರ ಸಮ್ಮುಖದಲ್ಲಿ ಬಿದ್ದಿದ್ದನು. ನಮ್ಮ ಜೀವಿತದಲ್ಲಿ ಪ್ರಶ್ನೆ ಎದುರಾಗಿ ಬರುವಾಗ, ಯಾಕೆ ಹೋರಾಟ, ಯಾಕೆ ಈ ಕಣ್ಣೀರು, ಯಾಕೆ ಈ ಸೋಲು ಎಂಬುದಾಗಿ ಪ್ರಶ್ನೆ ಎದುರಾಗಿ ಬರುವಾಗ ನಾವು ಮೊದಲನೆಯದಾಗಿ ಏನು ಮಾಡಬೇಕು? ದೇವರ ಸಮ್ಮುಖದಲ್ಲಿ ಬೀಳಬೇಕು. ಆಮೇಲೆ ಯಾರು ದೇವರ ಸಮ್ಮುಖದಲ್ಲಿ ಬೀಳುತ್ತಾರೋ ಅವರನ್ನು ದೇವರು ಎಬ್ಬಿಸುತ್ತಾರೆ. ಎರಡನೆಯದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರಿಗೆ ಪ್ರೈಸ್ ದಿ ಲಾರ್ಡ್, ದೇವರು ಉತ್ತರವನ್ನು ಕೊಟ್ಟನು. ಯಾಕೆ ಈ ಕಾರ್ಯ ನಡೀತು ಎಂಬುದಾಗಿ ಸದುತ್ತರವನ್ನು ಕೊಟ್ಟನು. ನಿಮ್ಮ ಜೀವಿತದಲ್ಲಿ ದೇವರು ಉತ್ತರವನ್ನು ಕೊಡಲು ಶಕ್ತನಾಗಿದ್ದಾನೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ದಾವೀದನು ತನ್ನ ಕಷ್ಟದಲ್ಲಿ ದೇವರ ಸಮ್ಮುಖದಲ್ಲಿ ಬಿದ್ದಿದ್ದನು. ದಾನಿಯೇಲನು ದೇವರ ಸಮ್ಮುಖದಲ್ಲಿ ಬಿದ್ದಿದ್ದನು. ಇಲ್ಲಿ ಬರೆಯಲ್ಪಟ್ಟಿದೆ, ಯೆಹೋಶುವನು ದೇವರ ಸಮ್ಮುಖದಲ್ಲಿ ಬಿದ್ದಿದ್ದನು. ಯಾಕೆ ಈ ಸೋಲು, ಯಾಕೆ ಈ ಕಣ್ಣೀರು ಎಂಬುದಾಗಿ ದೇವರು ಜಯವನ್ನು ಅನುಗ್ರಹಿಸಿದರು. 10ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಕೊನೆ ಲೈನಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನು ತಾನೇ ಅವರಿಗೋಸ್ಕರ, ಇಸ್ರಾಯೇಲ್ ಜನರಿಗೋಸ್ಕರ ಯುದ್ಧವನ್ನು ಮಾಡಿದನು. ಯೋಚನೆ ಮಾಡಿ ನೋಡ್ರಿ, ದೇವರೇ ಯುದ್ಧ ಮಾಡಿದ್ರಂತೆ. ಒಂದು ಜನಾಂಗಗಳಿಗೋಸ್ಕರ ದೇವರು ಯುದ್ಧ ಮಾಡ್ತಾ ಇದ್ದಾರೆ. ಒಂದು ಮನೆಗೋಸ್ಕರ, ಒಂದು ಕುಟುಂಬಕ್ಕೋಸ್ಕರ, ಒಂದು ಸಭೆಗೋಸ್ಕರ ದೇವರು ಯುದ್ಧ ಮಾಡಿದ್ರೆ ಯಾವ ರೀತಿ ಇರುತ್ತೆ, ಎಷ್ಟು ಅತಿಶಯವಾಗಿರುತ್ತೆ ಯೋಚನೆ ಮಾಡಿ ನೋಡ್ರಿ. ದೇವರು ಇಳಿದು ಬಂದು ಯುದ್ಧ ಮಾಡಿದನು. ನೆಕ್ಸ್ಟ್ 21ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲರು ಮೆಕೆದೋನಿಯದಲ್ಲಿ ಇಳುಕೊಂಡಿದ್ದರಿಂದ ಯೆಹೋವನ ಬಳಿಗೆ ಸುರಕ್ಷಿತರಾಗಿ ಬಂದರು. ಇಸ್ರಾಯೇಲರಿಗೆ ವಿರುದ್ಧವಾಗಿ ಒಬ್ಬನು ತನ್ನ ನಾಲಿಗೆಯನ್ನು ಎತ್ತಲಿಲ್ಲ. ದೇವರು ಒಬ್ಬನಿಗೋಸ್ಕರ ಯುದ್ಧ ಮಾಡಿದರೆ ಒಬ್ಬನು ಕೂಡ ನಾಲಿಗೆಯನ್ನು ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ಎತ್ತದ ಹಾಗೆ ದೇವರು ಮಾರ್ಪಡಿಸುತ್ತಾನೆ. ಯೆಹೋಶುವನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಅವನು ಮಾಡಿದ ಯುದ್ಧಗಳಲ್ಲಿ ಒಂದರಲ್ಲಿ ಸೋಲು ಬರದ ಹಾಗೆ ದೇವರು ನೋಡಿಕೊಂಡರು. ದೇವರು ಯುದ್ಧ ಮಾಡಿದ್ರು. ಒಬ್ಬನು ಕೂಡ ಅವನಿಗೆ ವಿರುದ್ಧವಾಗಿ ಪಟ್ಟಯ ಎತ್ತಲಿಲ್ಲ ಅಂತ ಅಲ್ಲ, ನಾಲಿಗೆ ಕೂಡ ಎತ್ತುವುದಕ್ಕೆ ಆಗದಂತೆ ಒಂದು ಭಯವನ್ನು ವೈರಿಗಳ ಜೀವಿತದಲ್ಲಿ ದೇವರು ಉಂಟು ಮಾಡಿದರು. ಈ ಮಾತುಗಳನ್ನು ಕೇಳುತ್ತಿರುವ ಎಲ್ಲ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಿಮಗೆ ಬರುವ ಕಷ್ಟದಲ್ಲಿ ದೇವರ ಸಮ್ಮುಖದಲ್ಲಿ ಬೀಳಿರಿ. ದೇವರು ನಿಮ್ಮನ್ನು ಎಬ್ಬಿಸುತ್ತಾನೆ, ಉತ್ತರವನ್ನು ಕೊಡುತ್ತಾನೆ, ನಿಮಗೆ ಜಯವನ್ನು ಅನುಗ್ರಹಿಸುತ್ತಾನೆ. ಹೌದು ಅನ್ನೋರು ಮಾತ್ರ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ಬೀಳುವವರಿಗೆ ಉತ್ತರ ಸಿಗುತ್ತದೆ. ಆತನು ಅವರನ್ನು ಎಬ್ಬಿಸುತ್ತಾನೆ, ಜಯವು ಅವರಿಗೆ ಸಿಗುತ್ತದೆ. ಎರಡನೆಯದಾಗಿ ನಾವು ನಮ್ಮ ಕಷ್ಟದಲ್ಲಿ ಏನು ಮಾಡಬೇಕು? ಮೊದಲನೇದಾಗಿ ಕಷ್ಟದಲ್ಲಿ ಈ ಯೆಹೋಶುವನು ಏನು ಮಾಡಿದ್ರು?
ದೇವರ ಸನ್ನಿಧಾನದಲ್ಲಿ ಬಿದ್ದರು. ಎಸೇಕೆಲನ ಪುಸ್ತಕ 1ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ, ಕೊನೆ ವಾಕ್ಯದಲ್ಲಿ ಲಾಸ್ಟ್ ಲೈನಲ್ಲಿ ಬರೆಯಲ್ಪಟ್ಟಿದೆ, ಎಸೇಕಿಯೇಲನು ದೇವರ ಸಮ್ಮುಖದಲ್ಲಿ ಬಿದ್ದಿದ್ದನು. ಎಸೇಕಿಯೇಲನು ದೇವರ ಸಮ್ಮುಖದಲ್ಲಿ ಬಿದ್ದೆ. 28ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ಆತನ ಸನ್ನಿಧಾನದಲ್ಲಿ ಬಿದ್ದೇನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಬೀಳುವಾಗ ದೇವರು ಏನು ಮಾಡಿದ್ರು, ಆತನ ವಾಕ್ಯವು ಪ್ರಕಟವಾಯಿತು. ನೆಕ್ಸ್ಟ್ ಅಧ್ಯಾಯ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ನನಗೆ, ನರಪುತ್ರನೇ ನೀನು ಎದ್ದು ನಿಂತುಕೋ. ಯಾರು ದೇವರ ಸಮ್ಮುಖದಲ್ಲಿ ಬೀಳ್ತಾರೋ ಅವರನ್ನು ದೇವರು ಎಬ್ಬಿಸುತ್ತಾರೆ. ಈ ಲೋಕದ ಮನುಷ್ಯರು ನಿಮ್ಮನ್ನು ಎಬ್ಬಿಸಿದ್ರೆ ಮತ್ತೆ ನೀವು ಸೋಲನ್ನು ಕಾಳ್ತೀರಾ. ನನ್ನ ಯೇಸಪ್ಪ, ನನ್ನ ದೇವರು ನಿಮ್ಮನ್ನು, ನಮ್ಮ ಅಪ್ಪ ನಿಮ್ಮನ್ನು ಎಬ್ಬಿಸಿದರೆ ಮತ್ತೆ ನೀವು ಬೀಳುವುದಕ್ಕೆ ಆತನ ಆಸ್ವಾದವನ್ನು ಕೊಡುವುದಿಲ್ಲ. ಆತನು ನಿಮ್ಮ ಜೀವಿತದಲ್ಲಿ ಸದುತ್ತರವನ್ನು ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅಂದರೆ ಸೋಲಿನ ಸಮಯದಲ್ಲಿ, ದುಃಖಗಳು ಬರುವಾಗ, ಹೋರಾಟವು ಬರುವಾಗ, ಪ್ರಶ್ನೆ ಬರುವಾಗ ನಾವು ಮೊದಲನೆಯದಾಗಿ ಏನು ಮಾಡಬೇಕು? ದೇವರ ಸಮ್ಮುಖದಲ್ಲಿ ಬೀಳಬೇಕು. ಎರಡನೆಯದಾಗಿ ಪ್ರಶ್ನೆ ನಮ್ಮ ಜೀವಿತದಲ್ಲಿ ಬರುವಾಗ ನಾವೇನು ಮಾಡಬೇಕು? ಅರಣ್ಯಕಾಂಡ ಪುಸ್ತಕ 25ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅರಣ್ಯಕಾಂಡ ಪುಸ್ತಕ ನಂಬರ್ಸ್ ಚಾಪ್ಟರ್ 25:6, 25ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಇಸ್ರಾಯೇಲರ ವರ್ಗ ಸಮೂಹದವರು ದೇವ ದರ್ಶನದ ಗೂಡಾರದ ಬಾಗಿಲಿನ ಹತ್ತಿರ ಅಳುತ್ತಿದ್ದರು. ಯೆಹೋಶುವನು ದೇವರ ಸಮ್ಮುಖದಲ್ಲಿ ಬಿದ್ದನು. ಮೋಶೆ ಇಲ್ಲಿ ದೇವರ ಸಮ್ಮುಖದ ಮುಂದೆ ಅಳುತ್ತಿದ್ದಾನೆ, ಕಣ್ಣೀರನ್ನು ಸುರಿಸುತ್ತಿದ್ದಾನೆ. ಬಿಲಾಮನನ್ನು ಇಸ್ರಾಯೇಲ್ ಜನರಿಗೆ ವಿರುದ್ಧವಾಗಿ ಶಪಿಸುವುದಕ್ಕೋಸ್ಕರ ಬಾಲಾಕ ಅರಸನು ಕರೆದುಕೊಂಡು ಹೋದನು. ಆದರೆ ಬಿಲಾಮನು ಎಷ್ಟೇ ಪ್ರಯತ್ನ ಪಟ್ಟರೂ ಅವನು ಶಪಿಸಲು ಆಗಲಿಲ್ಲ. ಕಾರಣ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನನ್ನು ಶಪಿಸುವವನನ್ನು ನಾನು ಶಪಿಸುತ್ತೇನೆ, ನಿನ್ನನ್ನು ಆಶೀರ್ವದಿಸುವವನನ್ನು ನಾನು, ನಿನ್ನನ್ನು ಮುಟ್ಟುವವನು ನನ್ನ ಕಣ್ಣುಗುಡ್ಡೆಯನ್ನು. ಹಂಗಂದ್ರೆ ನಮಗೆ ವಿರುದ್ಧವಾಗಿ ಯಾರಾದರೂ ಶಾಪ ಹೇಳಿದ್ರೆ ನೀವು ಮತ್ತೆ ಹೋಗ್ಬಿಟ್ಟು ಅವರಿಗೆ 2ರಷ್ಟಾಗಿ ಭಯಬೇಡಿರಿ. ಒಂದು ಕಣ್ಣಾಡಿಯ ಮುಂದೆ ಏನಿರುತ್ತದೋ ಅದನ್ನೇ ಅದೇನು ಮಾಡುತ್ತೆ? ರಿಫ್ಲೆಕ್ಟ್ ಮಾಡುತ್ತದೆ. ನಿಮ್ಮ ಮುಂದೆ ಯಾರಾದರೂ ಬಂದು ಮಲಗಿ 4-5 ವರ್ಷವಾಗಿರುವ ತಾತ, ಅಜ್ಜಿ, ಅಮ್ಮ, ಅಪ್ಪ ಎಲ್ಲರನ್ನು ಬೈತಾ ಇದ್ದಾನಂದ್ರೆ ಸುಮ್ಮನೆ ನಗುತ್ತಾ ಇರ್ರಿ. ನಿಮ್ಗೆ ಯಾರಾದರೂ ಒಂದು ಆ್ಯಪಲನ್ನು ಕೊಡ್ತಾ ಇದ್ದಾರೆ, ಅದನ್ನು ನೀವು ಬೇಡ ಅಂದರೆ ಮತ್ತೆ ಯಾರಿಗೆ ಅದು? ನಾನು ಬ್ರದರಿಗೆ ಒಂದು ಹಣ್ಣನ್ನು ಕೊಡುತ್ತಿದ್ದೇನೆ, ಆ ಹಣ್ಣನ್ನು ಅವರು ಬೇಡ ಅಂತ ಹೇಳಿದ್ರೆ ಮತ್ತೆ ಹಣ್ಣು ಯಾರಿಗೆ? ನನಗೆ. ನಿಮ್ಮನ್ನ ಯಾರಾದ್ರೂ ಬೈತಾ ಇದ್ದಾರೆ ಅಂದ್ರೆ ನೀವು ಸುಮ್ಮನೆ ಇರ್ರಿ. ಯಾಕೆ? ಅದು ನಿಮಗಿಲ್ಲ ಅಂದ್ರೆ ಅದೆಲ್ಲ ಆ ಶಾಪ ಎಲ್ಲ ಯಾರಿಗೆ? ಈಗ ಬಿಲಾಮನು ದೇವರ ಮಕ್ಕಳನ್ನು, ಇಸ್ರಾಯೇಲ್ ಜನರನ್ನು ಬೈಯುವುದಕ್ಕೆ ಪ್ರಾರಂಭಿಸಿದನು, ಬೈಯುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ಶಪಿಸುವುದಕ್ಕೆ ನೋಡ್ತಾ ಇದ್ದಾನೆ. ಆದರೆ ಅವನ ಕೈಯಲ್ಲಿ ಶಪಿಸಲು ಆಗಲಿಲ್ಲ. ಈಗ ಹೇಗಾದ್ರೂ ಅವನು ಇಸ್ರಾಯೇಲ್ ಜನರು ಸೋಲುವ ಹಾಗೆ ಮಾಡಬೇಕು. ಈಗ ಉಪಾಯವಾಗಿ ಅವನು ಕೆಲ ಕಾರ್ಯಗಳನ್ನು ರಾಜನಿಗೆ ತಿಳಿಸಿಕೊಟ್ಟನು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರು ಅದೇ ರೀತಿ ಮಾಡಿದರು. ಇಸ್ರಾಯೇಲ್ ಜನರು ಪ್ರೈಸ್ ದಿ ಲಾರ್ಡ್ ತಪ್ಪನ್ನು ಮಾಡಲು ಪ್ರಾರಂಭಿಸಿದರು, ವ್ಯಭಿಚಾರ ಮಾಡಿದರು, ನೈವೇದ್ಯ ಮಾಡಿದರು, ನೈವೇದ್ಯ ಮಾಡಿದ್ದನ್ನು ತಿಂದರು. ಈಗ 25ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯದಲ್ಲಿ ನೀವು ಇದನ್ನು ನೋಡಬಹುದು. ಪಾಪದಲ್ಲಿ ಬೀಳಿಸಿದನು ಸೈತಾನನು. ಡೈರೆಕ್ಟ್ ಆಗಿ ಬಂದು ಯುದ್ಧ ಮಾಡೋದಕ್ಕೆ ಆಗ್ತಾ ಇಲ್ಲ, ಆದ್ದರಿಂದ ಪಾಪದಲ್ಲಿ ಬೀಳಿಸಿದ. ಫಸ್ಟ್ ಅವರು ಪಾಪದಲ್ಲಿ ಬಿದ್ದರು, ವ್ಯಭಿಚಾರ ಮಾಡಿದರು, ನೈವೇದ್ಯ ಮಾಡಿದ್ದನ್ನು ತಿಂದರು, ಪ್ರೈಸ್ ದಿ ಲಾರ್ಡ್ ವಿಗ್ರಹಕ್ಕೆ ಅಡ್ಡ ಬಿದ್ದರು, ದೇವರಿಗೆ ಇಷ್ಟವಿಲ್ಲದ ಎಲ್ಲ ಕಾರ್ಯಗಳನ್ನು ಅವರು ಮಾಡಿದರು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಈಗ ದೇವರ ಕೋಪವು ಪ್ರಕಟವಾಯಿತು. ನೆಕ್ಸ್ಟ್ ಇವರ ಕುಟುಂಬಗಳಲ್ಲಿ, ಇವರ ಜೀವಿತದಲ್ಲಿ, ಇಸ್ರಾಯೇಲರ ಮಧ್ಯೆ ಪ್ರೈಸ್ ರೋಗವು ಪ್ರಾರಂಭವಾಯಿತು, ವ್ಯಾಧಿ ಹೆಚ್ಚಾಯಿತು. ಎಲ್ಲಿ ನೋಡಿದರೂ ವ್ಯಾಧಿ. ಈ ಬಲಶಾಲಿಗಳೆಲ್ಲ ಅಸ್ವಸ್ಥರಾಗಿದ್ದಾರೆ, ಎದ್ದೊಳಕ್ಕಾಗ್ದಲೇ ಮಲಗಿದ್ದಾರೆ. ಅನೇಕರು ಸತ್ತು ಹೋದರು, ಅನೇಕರು ಗತಿಸಿ ಹೋದರು. ಈಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 6ನೇ ವಾಕ್ಯದಲ್ಲಿ, ಈಗ ಇಸ್ರಾಯೇಲ್ ಜನರ ಎಲ್ಲ ಸಮೂಹವು, ಹಿರಿಯರು ಮತ್ತು ಪ್ರೈಸ್ ದಿ ಲಾರ್ಡ್ ಮೋಶೆ ದೇವರ ಸಮ್ಮುಖದ ಮುಂದೆ ನಿಂತು ಅಳ್ತಾ ಇದ್ದಾನೆ. ದೇವರೇ, ಯಾಕೆ ಈ ಕಣ್ಣೀರು, ಯಾಕೆ ಈ ಹೋರಾಟ? ಅವರು ಈ ರೀತಿಯಾಗಿ ರೋಗ ಬಲಹೀನತೆ ಬಂದ ಕೂಡಲೇ ಬೇರೆ ಅದಕ್ಕೆ ಸೊಲ್ಯೂಷನ್ ಅನ್ನು ಹುಡುಕಲಿಲ್ಲ, ದೇವರ ಸಮ್ಮುಖದಲ್ಲಿ ಹೋಗಿ ಅಳುತ್ತಾ ಇದ್ದಾರೆ. ಯಾಕಪ್ಪ ಈ ಕಣ್ಣೀರು, ಯಾಕೆ ಹೋರಾಟ ಎಂಬುದಾಗಿ ಅಳುತ್ತಿರುವವರಿಗೆ ದೇವರು ಆನ್ಸರ್ ಅನ್ನು ತೋರಿಸಿದ್ರು. ನೆಕ್ಸ್ಟ್ ಬರೆಯಲ್ಪಟ್ಟಿದೆ, ಒಬ್ಬಳನ್ನು ಕರ್ಕೊಂಡು ಹೋಗ್ತಾ ಇದ್ದ, ಪಿನೆಯಾಸನು ಹೋಗಿ ಅವರನ್ನು ಒಂದೇ ಜಾಗದಲ್ಲಿ ಕೊಂದು ಬಿಟ್ಟನು ಎಂಬುದಾಗಿ.
ದೇವರವರ ಕಣ್ಣಿಗೆ ಸೊಲ್ಯೂಷನ್ ಅನ್ನ, ಆನ್ಸರ್ ಅನ್ನ ತೋರಿಸ್ತಾ ಇದ್ದಾರೆ. ಈಗ ಪಿನೆಯಾಸನು ಅವರನ್ನು ಕೊಂದ ಕೂಡಲೇ ಆ ವ್ಯಾಧಿಯು ಹಾಗೆ ನಿಂತು ಹೋಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮ ಜೀವಿತದಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಬೀಳುವಾಗ ದೇವರು ನಮ್ಮನ್ನು ಎಬ್ಬಿಸುತ್ತಾರೆ, ಮಾತಾಡುತ್ತಾರೆ, ಜಯವನ್ನು ಕೊಡುತ್ತಾರೆ. ನಮ್ಮ ಜೀವಿತದಲ್ಲಿ ಪ್ರಶ್ನೆಗಳು, ಕಣ್ಣೀರು, ರೋಗಗಳು ಎದುರಾಗಿ ಬರುವಾಗ, ನಾವು ದೇವರ ಸಮ್ಮುಖದಲ್ಲಿ ಅಳುವಾಗ ದೇವರು ಅದಕ್ಕೆ ಸೊಲ್ಯೂಷನ್ ಅನ್ನು ಕೊಡುತ್ತಾರೆ, ಅದಕ್ಕೆ ಉತ್ತರವನ್ನು ನಮಗೆ ತೋರಿಸಿ ಕೊಡುತ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮೋಶೆ ದೇವರ ಸಮ್ಮುಖದಲ್ಲಿ ಅಳುತ್ತಿದ್ದಾನೆ. ಅರಣ್ಯಕಾಂಡ 25ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಲಾಸ್ಟ್ ವರ್ಡ್ ಬರೆಯಲ್ಪಟ್ಟಿದೆ, ವ್ಯಾಧಿ. ಆಗ ಇಸ್ರಾಯೇಲರಿಗೆ ಉಂಟಾದ ವ್ಯಾಧಿಯು ನಿಂತು ಹೋಯಿತು. ಯಾವಾಗ ದೇವರ ಸಮ್ಮುಖದಲ್ಲಿ ಇವನು ಕಣ್ಣೀರನ್ನು ಸುರಿಸಿದನು, ಆಗ ಇವರ ಜೀವಿತದಲ್ಲಿ ಇದ್ದಂತ ವ್ಯಾಧಿಯು ನಿಂತು ಹೋಯಿತು. ಮೋಶೆ ದೇವರ ಸಮ್ಮುಖದಲ್ಲಿ ಕಣ್ಣೀರನ್ನು ಸುರಿಸಿದನು, ವ್ಯಾಧಿಯು ನಿಂತು ಹೋಯಿತು. ಆಗಾರಳು ದೇವರ ಸಮ್ಮುಖದಲ್ಲಿ ಕಣ್ಣೀರನ್ನು ಸುರಿಸಿದಳು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀರಿನ ಹೊರತೆಗಳು ತೆರೆಯಲ್ಪಟ್ಟವು, ಅವಳ ಕಣ್ಣುಗಳು ಅದನ್ನು ಕಂಡವು ಎಂಬುದಾಗಿ. ನೀವು ದೇವರ ಸಮ್ಮುಖದಲ್ಲಿ ಕಣ್ಣೀರನ್ನು ಸುರಿಸುವಾಗ ಒಂದನ್ನು ಹೇಳುತ್ತೇನೆ, ನಿಮಗೆ ಮರೆಯಾಗಿರುವ ಆಶೀರ್ವಾದಗಳನ್ನು ನಿಮ್ಮ ಕಣ್ಣುಗಳು ಕಾಣುತ್ತವೆ. ನಿಮಗೆ ಬೇಕಾಗಿರುವ ಸೊಲ್ಯೂಷನ್ ಅನ್ನ ನಿಮ್ಮ ಕಣ್ಣುಗಳಿಗೆ ದೇವರು ತೋರಿಸಿಕೊಡುತ್ತಾನೆ. ಶಬ್ದವಾಗಿ ಆಮೇನ್ ಹೇಳ್ರಿ. ಮೋಶೆ ಕಣ್ಣುಗಳು ಆ ಸೊಲ್ಯೂಷನ್ ಅನ್ನ, ಆನ್ಸರ್ ಅನ್ನ ಕಂಡಿತು. ಅಗಾರಳ ಕಣ್ಣುಗಳು ಆ ಆನ್ಸರ್ ಅನ್ನ ಕಂಡಿತು. ಮೊರ್ದೆಕಾಯಿಗೆ ವಿರುದ್ಧವಾಗಿ ಹಾಮಾನನು ರಾಜನ ಮುದ್ರೆಯನ್ನು ಹಾಕಿಸ್ಕೊಂಡು ಮೊರ್ದೆಕಾಯಿಯನ್ನು ಸಮಸ್ತ ಇಸ್ರಾಯೇಲ್ ಜನರನ್ನು ಈ ಡೇಟಲ್ಲಿ ಸಾಯಿಸಬೇಕೆಂಬುದಾಗಿರುವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಏನಕ್ಕೋಸ್ಕರ ಮೊರ್ದೆಕಾಯಿಗೆ ವಿರುದ್ಧವಾಗಿ ಅವನು ಲೆಟರ್ ಅನ್ನ ಬರೆದ? ಏನಕ್ಕೆ ಮೊರ್ದೆಕಾಯಿಯನ್ನು ಸಾಯಿಸಬೇಕೆಂಬುದಾಗಿ ಹಾಮಾನನು ಪ್ರಯತ್ನ ಪಟ್ಟ? ಮೊರ್ದೆಕಾಯಿ ಹಾಮಾನನ್ ಬರುವಾಗ ಅವನ ಮುಂದೆ ಅಡ್ಡ ಬೀಳಲಿಲ್ಲ. ನಮ್ಮ ಭಾರತ ದೇಶದಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಒಂದು ಪ್ರಬಲ್ಯವಾದ ಒಂದು ಸಿಎಂ ಇದ್ದರು, ಮಹಿಳಾ ಸಿಎಂ, ಲೇಡಿ ಐರನ್ ಎಂಬುದಾಗಿ ಕರೀತಾರೆ. ಅವ್ರು ರೋಡಲ್ಲಿ ಹೋಗ್ತಾ ಇದ್ದಾರಂದ್ರೆ ಅವರಿಗೆ ಅಡ್ಡ ಬೀಳುವುದಿಲ್ಲ, ಅವರ ಕಾರ್ ಟೈರಿಗೆ ಅಡ್ಡ ಬಿದ್ದ್ಬಿಡ್ತಾರೆ. ಯಾರಾದ್ರೂ ಒಂದು ವೇಳೆ ಅಡ್ಡ ಬಿದ್ದ, ಅವ್ರ ಕಣ್ಣುಗಳೆಲ್ಲ ಹಾಗೆ ನೋಡ್ತಾ ಇರುತ್ತೆ, ಅಧಿಕಾರದಿಂದ ತುಂಬಿದ ಕಣ್ಣುಗಳು ಹಾಗೆ ನೋಡ್ತಾ ಇರುತ್ತೆ. ಯಾರಾದ್ರೂ ಅಡ್ಡ ಬಿದ್ದಿಲ್ಲ ಅಂದ್ರೆ ನೆಕ್ಸ್ಟ್ ದಿವಸ ಅವರಿಗೆ ಸಸ್ಪೆಂಡ್, ಡಿಸ್ಮಿಸ್, ಏನಾದ್ರೂ ಒಂದು ಕಾರ್ಯ ಉಂಟು ಮಾಡ್ಬಿಡ್ತಾರೆ. ಈಗ ಹಾಮಾನನ್ನು ಕೂಡ ಅದೇ ರೀತಿ ಮೊರ್ದೆಕಾಯಿ ತನಗೆ ಅಡ್ಡ ಬೀಳಿಲ್ಲ ಎಂಬುದಾಗಿ ಅವನನ್ನು ಸಾಯಿಸ್ಬೇಕೆಂಬುದಾಗಿ ಲೆಟರೇ ಬರೆದ್ಬಿಟ್ಟು ರಾಜನ ಮುದ್ರೆ ಹಾಕಿಸ್ಬಿಟ್ಟ. ಈಗ ಮೊರ್ದೆಕಾಯಿ ಅವನ ಸಾವಿನಿಂದ ತಪ್ಪಿಸಿಕೊಳ್ಳಬೇಕಂದ್ರೆ ಮೊರ್ದೆಕಾಯಿ ಹಾಮಾನನ ಮುಂದೆ ಹೋಗಿ ಅಡ್ಡ ಬಿದ್ಬಿಟ್ರೆ ಏನಾಗುತ್ತೆ? ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಆದ್ರೆ ಏನಕ್ಕೋಸ್ಕರ ಸಾಯಿಸ್ತೀನಿ ಅಂದಿದ್ದು? ಅಡ್ಡ ಬಿದ್ದಿಲ್ಲ ಎಂಬುದಾಗಿ ಸಾಯಿಸ್ತಿದ್ದಾನೆ. ಈಗ ಅಡ್ಡ ಬಿದ್ಬಿಟ್ರೆ ಸೊಲ್ಯೂಷನ್ ಸಿಕ್ಬಿಡುತ್ತೆ, ಸಾಲ್ವ್ ಆಗುತ್ತೆ. ಆದ್ರೆ ಮೊರ್ದೆಕಾಯಿ ಒಂದರಲ್ಲಿ ದೃಢವಾಗಿ ನಿಂತಿದ್ದ, ನನ್ನನ್ನು ಉಂಟು ಮಾಡಿದ ನನ್ನ ಸರ್ವಶಕ್ತನಾಗಿರುವ ದೇವರನ್ನು ಹೊರತು ಈ ಲೋಕದಲ್ಲಿ ಯಾರ ಮುಂದೆಯೂ ನಾನು ಅಡ್ಡ ಬೀಳುವುದಿಲ್ಲ. ಅದರ ನಂತರವೂ ಅಡ್ಡ ಬೀಳಲಿಲ್ಲ. ಮತ್ತೆ ಮೊರ್ದೆಕಾಯಿ ಈ ದಿನಾಂಕ ಎಲ್ಲ ಬರ್ದಾಯ್ತು, ಸೀಲೆಲ್ಲ ಹಾಕಾಯ್ತು, ರೋಡಲ್ಲಿ ಹೋಗ್ತಾ ಇದ್ದಾನೆ ಹಾಮಾನ್, ಇವಾಗ ಅಡ್ಡ ಬೀಳ್ತಾನೆ ಎಂಬುದಾಗಿ ಆಗ್ಲೂ ಕೂಡ ಈಗ ಧೈರ್ಯವಾಗಿ ನಿಂತಿದ್ದಾನೆ. ಆದ್ರೆ ಮನೆಗೆ ಹೋಗ್ಬಿಟ್ಟು ಅಳ್ತಾ ಇದ್ದಾನೆ, ದೇವರ ಸಮ್ಮುಖದಲ್ಲಿ ಅಡ್ಡ ಬೀಳ್ತಾ ಇದ್ದಾನೆ, ಗೋಣಿತಟ್ಟನ್ನು ಹೊತ್ತುಕೊಂಡು ಬೂದಿಯನ್ನು ಹಾಕಿಕೊಂಡು ಅಳ್ತಾ ಇದ್ದಾನೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಹಾಮಾನನ ಮುಂದೆಯೇ ಮೊರ್ದೆಕಾಯಿಯ ತಲೆಯು ಉನ್ನತ ಸ್ಥಾನದಲ್ಲಿ ಉತ್ತರಿಸಲ್ಪಟ್ಟಿತು. ಆಮೇಲೆ ದೇವರ ಸಮ್ಮುಖದಲ್ಲಿ ಅಡ್ಡ ಬೀಳುವ ದೇವರ ಮಕ್ಕಳನ್ನು ದೇವರು ಉನ್ನತ ಸ್ಥಾನದಲ್ಲಿ ಎಬ್ಬಿಸುವ ದೇವರಾಗಿದ್ದಾನೆ. ನಿಮ್ಮ ಕುಟುಂಬವು ದೇವರ ಸಮ್ಮುಖದಲ್ಲಿ ಅಡ್ಡ ಬಿದ್ದರೆ, ದೇವರ ಸಮ್ಮುಖದಲ್ಲಿ ಹತ್ತಾರೆ, ದೇವರು ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ಇರಿಸುವ ದೇವರಾಗಿದ್ದಾರೆ. ಯಾಕೆ ಎಂಬ ಪ್ರಶ್ನೆಯು ಬಂದಾಗ ಮೊದಲನೆಯದಾಗಿ ಯೆಹೋಶುವನು ದೇವರ ಸಮ್ಮುಖದಲ್ಲಿ ಅಡ್ಡ ಬಿದ್ದನು. ಯಾಕೆ ಎಂಬ ಪ್ರಶ್ನೆ ಬಂದಾಗ ಈ ಮೋಶೆ ಏನ್ ಮಾಡ್ತಾ ಇದ್ದಾರೆ? ದೇವರ ಸಮ್ಮುಖದಲ್ಲಿ ಅಳುತ್ತಾ ಇದ್ದಾರೆ. ಸೋಲು ಬರುವಾಗ ಅಡ್ಡ ಬಿದ್ದನು, ರೋಗ ಬರುವಾಗ, ವ್ಯಾಧಿ ಬರುವಾಗ ಮೋಶೆ ದೇವರ ಸಮ್ಮುಖದಲ್ಲಿ ಹತ್ತನು. ಮೂರನೆಯದಾಗಿ ಯಾಕೆ ಎಂಬ ಪ್ರಶ್ನೆ ಬರುವಾಗ ನಾವೇನು ಮಾಡಬೇಕು? ಓಶಿಯ 12ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಓಶಿಯ 12ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ 960 ಪೇಜ್ ನಂಬರ್. ಎಷ್ಟು ಜನರು ಬರೆದಿಟ್ಟುಕೊಳ್ಳುತ್ತಿದ್ದೀರಾ? ಅವರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ.
ಪ್ರೈಸ್ ದ ಲಾರ್ಡ್. ಮತ್ತೆ ಹೇಳಿದ್ರೆ ನನ್ನ ದಾವಸ್ಪೇಟ್ ಚರ್ಚಲ್ಲಿ 99.9% ಯಾರ್ಯಾರಿಗೆ ಬರೆಯೋದಕ್ಕೆ ಬರುತ್ತೋ ಎಲ್ಲರೂ ಒಂದೊಂದು ಡೈರಿಯನ್ನು ತೊಗೊಂಬರ್ತಾರೆ. ತುಂಬ ಇರೋದ್ರಲ್ಲೇ ಕಾಸ್ಟ್ಲಿ ಡೈರಿ, ನೋಡೋದಕ್ಕೆ ಚೆನ್ನಾಗಿರೋ ಒಂದು ಚಿಕ್ಕ ಡೈರಿಯನ್ನು ತೊಗೊಂಬರ್ತಾರೆ. ಏನು ಪ್ರಸಂಗ ಮಾಡಿದೆ ಲಾಸ್ಟ್ ವಾರ ಎಂಬುದಾಗಿ ಕೇಳಿದ್ರೆ ಎಲ್ಲರೂ ಆನ್ಸರ್ ಹೇಳ್ತಾರೆ. 2 ವಾರದ ಮುಂಚೆ ಏನು ಪ್ರಸಂಗ ಎಂಬುದಾಗಿ ಕೇಳಿದ್ರೆ ಎಲ್ಲರೂ ಆನ್ಸರ್ ಹೇಳ್ತಾರೆ. ಒಳ್ಳೆ ದೇವರ ಮಕ್ಕಳು. ಇಲ್ಲೂ ಕೆಲವರು ಬರೆದಿಟ್ಟುಕೊಳ್ತಾ ಇದ್ದೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಓದೋದಿಕ್ಕೆ ಬರೆಯೋದಿಕ್ಕೆ ಬರಲ್ಲ ಅನ್ನೋರು ಓಕೆ, ಬರುತ್ತೆ ಅನ್ನೋರು ನೀವು ಬರೆದಿಟ್ಟುಕೊಳ್ಳಿರಿ. ಈ ಮಾತುಗಳು ನಿಮಗೆ ಆಶೀರ್ವಾದವಾಗಿರುತ್ತದೆ. ಓಶಿಯ 12ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪೇಜ್ ನಂಬರ್ 960. ಪ್ರೈಸ್ ದ ಲಾರ್ಡ್. ದೇವದೂತನ ಸಂಗಡ ಹೋರಾಡಿ ಗೆದ್ದನು, ಅಳುತ್ತಾ ಆತನ ಕೃಪೆಯನ್ನು ಬೇಡಿಕೊಂಡನು. ಹಂಗಂದ್ರೆ ಮೊದಲನೇದಾಗಿ ನಮ್ಮ ಜೀವಿತದಲ್ಲಿ ಪ್ರಶ್ನೆ ಬರುವಾಗ ನಾವೇನ್ ಮಾಡಬೇಕು? ಅಡ್ಡ ಬೀಳಬೇಕು. ಎರಡನೆಯದಾಗಿ ಪ್ರಶ್ನೆಯು ಬರುವಾಗ ದೇವರ ಸಮ್ಮುಖದಲ್ಲಿ ಅಳಬೇಕು. ಮೂರನೆಯದಾಗಿ ನಮ್ಮ ಜೀವಿತದಲ್ಲಿ ಆಪತ್ತುಗಳು, ಹೋರಾಟಗಳು, ಕಣ್ಣೀರು, ದುಃಖಗಳು, ಸೋಲು ಎದುರಾಗಿ ಬರುವಾಗ ನಾವು ಏನು ಮಾಡಬೇಕು? ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳಬೇಕು. ಇಲ್ಲಿ ಬರೆಯಲ್ಪಟ್ಟಿದೆ, ಇವನು ಬೇಡಿಕೊಂಡನು ಎಂಬುದಾಗಿ. 20 ವರ್ಷಗಳ ಮುಂಚೆ ತಂದೆಯ ಮನೆಯಿಂದ ಮಾಮನ ಮನೆಗೆ ಹೋಗಿ ಕಷ್ಟಪಟ್ಟು ಸೇರಿಸಿದ ಎಲ್ಲ ಕಾರ್ಯಗಳನ್ನು ಸೇರಿಸಿ 20 ವರ್ಷ ಕಷ್ಟಪಟ್ಟು ದುಡಿತಾ ಇದ್ದಾನೆ. ಹಗಲಿರುಳು ಮಳೆ ಬಿಸಿಲು ಎಂಬುದಾಗಿ ನೋಡದೆ ಕಷ್ಟಪಟ್ಟು ದುಡಿದು 20 ವರ್ಷದ ನಂತರ ಒಂದು ದೊಡ್ಡ ಆಸ್ತಿ, ದೊಡ್ಡ ಸಮೂಹ, ಅನೇಕರು ದಾಸದಾಸಿಯರು ಎಲ್ಲಾರನ್ನ ಕರ್ಕೊಂಡು ಈಗ ತಂದೆ ಮನೆಯನ್ನ ನೋಡುವುದಕ್ಕೋಸ್ಕರ ಸಂತೋಷವಾಗಿ ಮನೆಗೆ ವಾಪಸ್ ಬರ್ತಾ ಇರಬೇಕಾದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆದಿಕಾಂಡ 32ನೇ ಅಧ್ಯಾಯ ಅದರಲ್ಲಿ 7ನೇ ವಾಕ್ಯದಲ್ಲಿ ಒಂದು ಸುದ್ದಿ ಬರ್ತಾ ಇದೆ. ಏನಂತ ಸುದ್ದಿ? ನಿನ್ನ ಅಣ್ಣ 400 ಜನರನ್ನು ಕರೆದುಕೊಂಡು ಏನ್ ಮಾಡ್ತಾ ಇದ್ದಾರೆ? ನಿನ್ನನ್ನು ಸಾಯಿಸೋದಕ್ಕೋಸ್ಕರ ನಿನ್ನನ್ನು ಎದುರುಕೊಂಡು ಬರ್ತಾ ಇದ್ದಾರೆ. 400 ಜನ ಸೈನಿಕರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಎಂಬುದಾಗಿ ಅವನಿಗೆ ತಿಳಿದ ಕೂಡಲೇ ಈಗ ಇವನಿಗೆ ತಮ್ಮನಿಗೆ ನಡುಕ. ಅಯ್ಯೋ, ಏನ್ ಮಾಡೋದು? ದುಃಖ, ಕಣ್ಣೀರು, ಭಯ. 100% 20 ವರ್ಷ ಮುಂಚೆ ಮಾಡ್ಕೊಂಡು ಹೋಗಿದ್ದ ಕಾರ್ಯ ಎಲ್ಲ ಈಗ ನೆನಪಿಗೆ ಬರ್ತಾ ಇದೆ ಒಂದೊಂದೇ. ನಾನು ಅದನ್ನ ಮಾಡಿದೆ, ಇದನ್ನ ಮಾಡಿದೆ, ಆ ಕಾರ್ಯ ಮಾಡಿದೆ, ಈ ಕಾರ್ಯ ಮಾಡಿದೆ. 20 ವರ್ಷದ ಮುಂಚೆ ಇವನು ಮಾಡಿದ ತಪ್ಪು ಈಗ ಇವನಿಗೆ ಭಯ ಸ್ಟಾರ್ಟ್ ಆಯ್ತು, ನಡುಕ ಸ್ಟಾರ್ಟ್ ಆಯ್ತು. ಕಾರಣ ಎಷ್ಟು ಜನನ ಕರ್ಕೊಂಡ್ ಬರ್ತಾ ಇದ್ದಾನೆ? ವೆಲ್ಕಮ್ ಮಾಡುವುದಕ್ಕೋಸ್ಕರ. ವೆಲ್ಕಮ್ ಮಾಡುವುದು ನಮ್ಮ ಭಾರತ ದೇಶದ ಸಂಪ್ರದಾಯದ ಪ್ರಕಾರ ಏನ್ರಲ್ಲಿ ವೆಲ್ಕಮ್ ಮಾಡ್ತಾರೆ? ಆರತಿ ಹಚ್ಚಿ ಚಮ್ ತಗೊಂಡೋಗಿ ವೆಲ್ಕಮ್ ಮಾಡ್ತಾರೆ. ಆದ್ರೆ ಯಾಕೋಬನ ಅಣ್ಣ ಆರತಿ ತಗೊಂಬಂದು ವೆಲ್ಕಮ್ ಮಾಡಲಿಲ್ಲ, ಪಟ್ಟಯವನ್ನ ತಗೊಂಡ್ ಬರ್ತಾ ಇದ್ದಾನೆ. ನಾನು ಕೇಳ್ತಾ ಇದ್ದಾನೆ, ಎಷ್ಟು ಜನ ಬರ್ತಾ ಇದ್ದಾರೆ? ಒಂದು ಹೆಚ್ಚು ಕಡಿಮೆ ಒಂದು 400 ಜನ ಬರ್ಬೋದು. ಅಮ್ಮಮ್ಮ ಅಂದ್ರೆ ಒಂದು 4-5 ಪ್ರೈಸ್ ದ ಲಾರ್ಡ್ ಬಸ್ಸನ್ನ ರೆಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರಿ, ಕೈಯಲ್ಲಿ ಆರತಿ ಇತ್ತ ಇಲ್ಲ ಬೇರೆ ಏನಾದ್ರೂ ಇತ್ತ ಅಂತ ಕೇಳ್ತಾ ಇದ್ದಾನೆ. ಅವ್ರು ಹೇಳ್ತಾ ಇದ್ದಾರೆ, ಏನೋ ಒಂದು ಪಳ ಅಂತ ಉಳಿತಾ ಇತ್ತು, ಇಷ್ಟುದ್ದ ಇತ್ತು, ಎಲ್ಲರ ಕೈಯಲ್ಲೂ ಇತ್ತು, ಭಯಂಕರವಾಗಿ ಶಾರ್ಪ್ ಆಗಿತ್ತು. ಇವನಿಗೆ ನಡ್ಕ ಬಂದ್ಬಿಡ್ತು. 100% ಬಂದ ಕೂಡಲೇ ನನಗೆ ಒಳ್ಳೆ ಪೂಜೆ ಮಾಡ್ತಾನೆ, ತುಂಡಾಗಿ ನನ್ನನ್ನು ಏನ್ ಮಾಡ್ಬಿಡ್ತಾನೆ? ಭಯದಲ್ಲಿ ಇವನು ಮತ್ತೆ ಇವನ ಮಾಮನ ಮನೆಗೆ ಹಿಂತಿರುಗಿ ಓಡಲಿಲ್ಲ. ಬದಲಾಗಿ ಇವನು ಏನು ಮಾಡ್ದ ಅಂದರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್. 32ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದ್ರಿ. ಯಾಕೋಬನಿಗೆ ಬಹು ಭಯವು ಕಳವಳವು ಉಂಟಾಯಿತು. ಯಾಕೋಬನಿಗೆ ಬಹು ಭಯವು ಕಳವಳ ಉಂಟಾಯ್ತು, ತುಂಬಾ ದುಃಖ ಉಂಟಾಯ್ತು, ತುಂಬಾ ಭಯ, ನಡುಕ ಸ್ಟಾರ್ಟ್ ಆಗ್ಬಿಡ್ತು, ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಡ್ತು. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾಕೆ ಈ ತಡೆ, ಯಾಕೆ ಈ ಹೋರಾಟ, ಯಾಕೆ ಈ ಕಣ್ಣೀರು ಎಂಬ ಪ್ರಶ್ನೆಯು ಅವನಿಗೆ ಎದುರಾಗಿ ಬಂದಾಗ ಅವನು ಮಾಡಿದಂತ ಕಾರ್ಯ ಏನು ಗೊತ್ತಾ? 11ನೇ ವಾಕ್ಯ ಓದ್ರಿ. ನನ್ನ ಅರಣ್ಯನಾದ ಏಸಾವನ್ನು ಬಂದು ನನ್ನನ್ನು, ನನ್ನ ಮಕ್ಕಳನ್ನು, ಅವರ ತಾಯಿಯನ್ನು ಕೊಲ್ಲುವನೋ ಏನೋ ಎಂದು ನನಗೆ ಭಯವಿದೆ. ಅವನ ಕೈಗೆ ಸಿಕ್ಕದಂತೆ ನಮ್ಮನ್ನು ಕಾಪಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಏನ್ ಮಾಡ್ತಾ ಇದಾರಂತೆ? ಬೇಡಿಕೊಳ್ತಾ ಇದ್ದಾರೆ. ದೇವರ ಸಮ್ಮುಖದಲ್ಲಿ ಎದುರಾದ ಕಾರ್ಯಗಳು ಅವನಿಗೆ ವಿರುದ್ಧವಾಗಿ ಬರುವಾಗ ಬೇಡಿಕೊಳ್ತಾ ಇದ್ದಾರೆ. ಅಪ್ಪ, ನಿನ್ನಿಂದ ಮಾತ್ರ ನನ್ನ ಕುಟುಂಬವನ್ನು ಕಾಪಾಡಲು ಸಾಧ್ಯ ಕರ್ತನೆ. ನಿನ್ನಿಂದ ಮಾತ್ರ ನನ್ನ ಹೆಂಡತಿಯನ್ನು ಕಾಪಾಡಲು ಸಾಧ್ಯ. ನಿನ್ನಿಂದ ಮಾತ್ರವೇ ನನ್ನ ಮಕ್ಕಳನ್ನು ಕಾಪಾಡಲು ಸಾಧ್ಯ. ನಿನ್ನಿಂದ ಮಾತ್ರವೇ ನನ್ನ ಜೀವವನ್ನು ಉಳಿಸಲು ಸಾಧ್ಯ ಕರ್ತನೆ. ಅವನು ಎದರಿಕೊಂಡು ಮತ್ತೆ ಅವನ ಮಾಮನ ಮನೆಗೆ ಹಿಂತಿರುಗಿ ಓಡಿ ಹೋಗಲಿಲ್ಲ. ಇಂದಿನ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಅವನ ಮಾಮ ಅವನನ್ನು ಸಂಧಿಸುವುದಕ್ಕೋಸ್ಕರ ಒಂದು ದೊಡ್ಡ ಸಮೂಹದೊಂದಿಗೆ ಬಂದಿದ್ದಾರೆ. ಅವ್ರ ಹತ್ರ ಹೋದ್ರೆ 100% ಕಾಪಾಡ್ತಾರೆ.
ಒಂದು ಸಾಮುವೇಲ್ ಪುಸ್ತಕ ಅದರಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ಓದಿದ್ವಿ, ಪ್ರಶ್ನೆ ಬಂತು, ಯಾಕೆ ಹೋರಾಟ ಎಂಬುದಾಗಿ ಪ್ರಶ್ನೆ ಬಂತು. ಅವರು ಮತ್ತೆ ಅವರೇ ಒಂದು ಸೊಲ್ಯೂಷನ್ ಅನ್ನು ಹುಡುಕಿಕೊಂಡು ಓಡಿ ಹೋಗ್ಬಿಟ್ರು, ಸೋಲನ್ನು ಕಂಡರು. ಇಲ್ಲಿ ಯಾಕೋಬನಿಗೆ ಒಂದು ಪ್ರಶ್ನೆ ಬರ್ತಾ ಇದೆ, ಅವನ ಜೀವಿತದಲ್ಲಿ ಪ್ರಯಾಣದಲ್ಲಿ ಒಂದು ತಡೆ ಬರ್ತಾ ಇದೆ. ನಾವು ರಕ್ಷಣೆ ಹೊಂದಿರುವ ಪ್ರತಿಯೊಂದು ದೇವರ ಮಕ್ಕಳು ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ಪ್ರಯಾಣದಲ್ಲಿದ್ದೇವೆ. ಪರಲೋಕದ ದಾರಿಗೆ ನಾವು ಪ್ರಯಾಣದಲ್ಲಿದ್ದೇವೆ. ಈ ಪ್ರಯಾಣದಲ್ಲಿ ಅವನಿಗೆ ಒಂದು ತಡೆ ಬರ್ತಾ ಇದೆ, ಅಣ್ಣ ವಿರುದ್ಧವಾಗಿ ಬರ್ತಾ ಇದ್ದಾನೆ. ಯಾಕೆ ಈ ತಡೆ ನನ್ನ ಪ್ರಯಾಣದಲ್ಲಿ? ಯಾಕೆ ಈ ತಡೆ? ಮೊದಲನೆಯದಾಗಿ ಯಾಕೆ ಈ ಸೋಲು? ಎರಡನೆಯದಾಗಿ ಯಾಕೆ ಈ ವ್ಯಾಧಿ? ಈಗ ನಮ್ಮ ಜೀವಿತದಲ್ಲಿ ನನ್ನ ಆಶೀರ್ವಾದಕ್ಕೆ ಯಾಕೆ ಈ ತಡೆ? ನನ್ನ ಪ್ರಯಾಣದಲ್ಲಿ ಯಾಕೆ ಈ ತಡೆ? ನನ್ನ ಕುಟುಂಬದಲ್ಲಿ ಯಾಕೆ ಈ ತಡೆ? ನನ್ನ ಆಶೀರ್ವಾದಕ್ಕೆ ಅಡ್ಡಿಯಾಗಿ ಯಾಕೆ ಈ ತಡೆ ಬರ್ತಾ ಇದೆ ಎಂಬುದಾಗಿ ಇವನು ಏನು ಮಾಡ್ತಾ ಇದ್ದಾನೆ? ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ತಡೆ ಬರುವಾಗ, ಹೋರಾಟ ಬರುವಾಗ, ಕಣ್ಣೀರು ಬರುವಾಗ, ಶತ್ರು ಎದುರಾಗಿ ಬರುವಾಗ ದೇವರ ಸಮ್ಮುಖದಲ್ಲಿ ಅಡ್ಡ ಬಿದ್ದು ಇದನ್ನು, ಅಪ್ಪ ನೀವು ಮಾರ್ಪಡಿಸಿರಿ ಕರ್ತನೆ, ನಿಮ್ಮಿಂದ ಮಾತ್ರ ಸಾಧ್ಯ ಅಪ್ಪ, ನಿಮ್ಮನ್ನು ಬಿಟ್ಟು ನನ್ನ ಜೀವಿತದಲ್ಲಿ ತಡೆಯನ್ನು ಮಾರ್ಪಡಿಸಲು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಈ ತಡೆಯನ್ನು ಮಾರ್ಪಡಿಸಿರಿ ಕರ್ತನೆ, ಈ ಕಣ್ಣೀರನ್ನು ಮಾರ್ಪಡಿಸಿರಿ ಕರ್ತನೆ ಬೇಡ್ತಾ ಇದ್ದಾನೆ. ದೇವರ ಹತ್ರ ಬೇಡಿಕೊಳ್ಳುತ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವನ್ ಮಾಮನ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇವನ್ ಮಾಮನ ಹತ್ರ ಹೋಗಿದ್ರೆ ಇವನಿಗೆ ಒಂದು ವೇಳೆ ಸೊಲ್ಯೂಷನ್ ಸಿಕ್ಕಿರ್ಬೋದು, ಅವ್ರು ಕಾಪಾಡಿರ್ಬೋದು, ಆದರೆ ಹೋಗಲಿಲ್ಲ. ನಿಮ್ಮ ಜೀವಿತದಲ್ಲಿ ತಡೆ ಎದುರಾಗಿ ಬರುವಾಗ, ಹೋರಾಟಗಳು ಎದುರಾಗಿ ಬರುವಾಗ, ಯಾಕೆ ಎಂಬ ಪ್ರಶ್ನೆ ಎದುರಾಗಿ ಬರುವಾಗ ಮನುಷ್ಯರ ಹತ್ರ ಹೋಗ್ಬಿಟ್ಟು ನಿಮ್ಮ ಪ್ರಾಬ್ಲಮ್ ಅನ್ನ ಹೇಳ್ಬೇಡ್ರಿ. ಮನುಷ್ಯರ ಹತ್ರ ಹೋಗ್ಬಿಟ್ಟು ನಿಮ್ಮ ಪ್ರಾಬ್ಲಮ್ ಅನ್ನ ನೀವು ಹೇಳಿದ್ರೆ ನೀವು ಅವರ ಮುಂದೆ ಚೀಪ್ ಆಗ್ಬಿಡ್ತೀರಾ. ನಿಮ್ಮನ್ನು ಅವರು ಚೀಪಾಗಿ ನೋಡುತ್ತಾರೆ, ನಿಮ್ಮನ್ನು ಅವರು ಕೀಳಾಗಿ ನೋಡುತ್ತಾರೆ. ಅರೆ ನನ್ನ ಅಪ್ಪ ಸಮ್ಮುಖದಲ್ಲಿ ನೀವು ಹೋಗಿ ಆತನ ಮುಂದೆ ಬೇಡಿಕೊಳ್ಳುವಾಗ, ಅಡ್ಡ ಬೀಳುವಾಗ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಆಮೇಲೆ ಯೇಸ ಮಾತ್ರವಲ್ಲ, ಅವನ ಜೀವಿತದಲ್ಲಿ ಒಬ್ಬರು ಕೂಡ ಅವನ ಮುಂದೆ ಕೈ ಎತ್ತದ ಹಾಗೆ ಯಾಕೋಬನನ್ನು ದೇವರು ಕಾಪಾಡಿ ನಡೆಸಿದರು. ಹಲ್ಲೆಲೂಯಾ. ಅವನ ಪ್ರಯಾಣ ಪೂರ್ತಿಯಾಗಿ, ಅವನ ಜೀವನ ಪೂರ್ತಿಯಾಗಿ, ಇದ್ರ ಮಧ್ಯದಲ್ಲಿ ಒಂದು ಕಾರ್ಯ ನಡೀತು. ಅವನು ತನ್ನನ್ನು ಕಾಪಾಡುವುದಕ್ಕೋಸ್ಕರ ಮಾತ್ರ ಹೇಳಲಿಲ್ಲ, ತನ್ನ ತಪ್ಪನ್ನು ಅರಿಕೆ ಮಾಡ್ತಾ ಇದ್ದಾನೆ, ತನ್ನ ತಪ್ಪನ್ನು ದೇವರ ಮುಂದೆ ಒಪ್ಪಿಕೊಳ್ತಾ ಇದ್ದಾನೆ. ಫಸ್ಟ್ ಟೈಮ್ ಅಪ್ಪ ಕೇಳ್ತಾ ಇದ್ದಾರೆ, ನಿನ್ನ ಹೆಸರೇನು? ಯಾಕೋಬನು. ಈಗ ಮತ್ತೆ ದೇವರು ಕೇಳ್ತಾ ಇದ್ದಾರೆ, ನಿನ್ನ ಹೆಸರೇನು? ಈಗ ತಪ್ಪನ್ನು ಅರಿಕೆ ಮಾಡ್ತಾ ಇದ್ದಾನೆ. ಆಗ ಏಸ ಎಂಬುದಾಗಿ ಸುಳ್ಳು ಹೇಳ್ಬಿಟ್ಟ, ಈಗ ನಿಜವನ್ನ ಹೇಳ್ತಾ ಇದ್ದಾರೆ, ನಾನು ಮೋಸಗಾರನು ಕರ್ತನೆ, ನಾನು ಯಾಕೋಬನು, ನಾನು ಮೋಸ ಮಾಡುವವನು, ನಾನು ತಪ್ಪು ಮಾಡಿದವನು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೆ, ಅವನನ್ನು ಇಸ್ರಾಯೇಲನ್ನಾಗಿ ಮಾರ್ಪಡಿಸಿದರು. ಅವನ ಜೀವಿತ ಪೂರ್ತಿ ಒಬ್ಬರು ಕೂಡ ಅವನಿಗೆ ವಿರುದ್ಧವಾಗಿ ಕೈ ಎತ್ತದ ಹಾಗೆ ದೇವರು ಅವನನ್ನು ಕಾಪಾಡಿದರು. ಈ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಪ್ರಶ್ನೆಗಳು ಎದುರಾಗಿ ಬರುವಾಗ ನೀವು ಮೊದಲನೆಯದಾಗಿ ದೇವರ ಸಮ್ಮುಖದಲ್ಲಿ ಅಡ್ಡ ಬೀಳಿರಿ. ದೇವರು ನಿಮ್ಮನ್ನು ಮೇಲೆತ್ತುವ ದೇವರು, ಸದುತ್ತರವನ್ನು ಕೊಡುವ ದೇವರು, ಆಮೇಲೆ ಜಯವನ್ನು ಕೊಡುವ ದೇವರಾಗಿದ್ದಾನೆ. ಎಲ್ಲರೂ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಎರಡನೆಯದಾಗಿ ದೇವರ ಸಮ್ಮುಖದಲ್ಲಿ ಅಳುವಾಗ ನಿಮ್ಮ ಕಣ್ಣುಗಳು ಆತನು ನಿಮ್ಮ ಕಣ್ಣುಗಳಿಗೆ ಉತ್ತರವನ್ನು ಕೊಡುವ ದೇವರು, ನಿಮ್ಮ ಕಣ್ಣೀರನ್ನು ಒರೆಸುವವನಾಗಿದ್ದಾನೆ. ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳುವವರಿಗೆ ಆತನು ಜಯವನ್ನು ಕಾಪಾಡುವವನಾಗಿದ್ದಾನೆ, ತಡೆಯನ್ನು ನೀಗಿಸುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳಬೇಕು. 3 ಕಾರ್ಯಗಳನ್ನು ನೋಡಿದ್ವಿ. ಕೊನೆಯದಾಗಿ ನಮ್ಮ ಜೀವಿತದಲ್ಲಿ ಪ್ರಶ್ನೆಗಳು ಎದುರಾಗಿ ಬರುವಾಗ ನಾವೇನು ಮಾಡಬೇಕು? ನಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ಕೆಲ ಪ್ರಶ್ನೆಗಳು, ಯಾಕೆ ಹೋರಾಟ, ಯಾಕೆ ಕಣ್ಣೀರು, ಯಾಕೆ ರೋಗ ಎಂಬುದಾಗಿ ಪ್ರಶ್ನೆಗಳು ಬರುವಾಗ ನಾವೇನು ಮಾಡಬೇಕು? 4ನೇಯದಾಗಿ ನ್ಯಾಯಸ್ಥಾಪಕರು 6ನೇ ಅಧ್ಯಾಯ, ನ್ಯಾಯಸ್ಥಾಪಕರು 6ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಜಡ್ಜಸ್ ಚಾಪ್ಟರ್ 6 ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲ್ ಜನರು ಏನ್ ಸಂಪಾದನೆ ಮಾಡಿದ್ರು ಫಿಲಿಷ್ಟಿಯರು, ಶತ್ರು ಅದನ್ನ ಬಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾನೆ. ಇವ್ರು ಗೋಧಿಯನ್ನ ಬಿತ್ತಿ ಅದು ಚೆನ್ನಾಗಿ ಬೆಳೆದು ಅದನ್ನು ಕುಯ್ದು ಮೂಟೆಯಾಗಿ ಇನ್ನೇನ್ ತಗೊಂಡೋಗಿ ಲಾರಿಯಲ್ಲಿ ಇಡಬೇಕು, ಅದನ್ನ ಮಾರಿ ನಮ್ಮ ಸಾಲವೆಲ್ಲ ನೀಗಿಸ್ಕೊಳ್ಬೇಕು, ನಮ್ಮ ಜೀವಿತ ಸಮೃದ್ಧಿ ಆಗ್ಬಿಡುತ್ತೆ ಎಂಬುದಾಗಿ ಇರುವಾಗ ಲಾರಿಯಲ್ಲಿ ಹತ್ಸಕ್ಕಂತ ಹೋಗ್ತಿರ್ಬೇಕಾದ್ರೆ ಫಿಲಿಷ್ಟಿಯರು ಬಂದು ತಗೊಂಡು ಹೊಟ್ಟೋಗ್ಬಿಡ್ತಾರೆ. ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕಂದ್ರೆ, ಇವರ ಜೀವಿತದಲ್ಲಿ ಒಳ್ಳೆ ಸಂಬಳ ಬರುತ್ತೆ. ಆ ಸಂಬಳವನ್ನ ಇವತ್ತು ಸಂಬಳ ಬಂದಿದೆ, ನಮ್ಮ ಕುಟುಂಬದಲ್ಲಿ ಒಳ್ಳೆ ಬಟ್ಟೆ ತಗೊಬೇಕು, ಒಳ್ಳೆ ಮಕ್ಕಳಿಗೆ ಒಳ್ಳೆ ರೀತಿ ಮಾಡ್ಬೇಕೆಂಬುದಾಗಿರುವಾಗ ಲೋನ್ ಅವ್ರು ಬಂದು ಎಲ್ಲವನ್ನ ತಗೊಂಡು ಹೊಟ್ಟೋಗ್ಬಿಡ್ತಾರೆ.
ಸಾಲದವರು ಬಂದು ಎಲ್ಲವನ್ನ ಇಸ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಒಳ್ಳೆ ಸಂಬಳ ಬರುತ್ತೆ, 30,000 40,000 20,000 ಸಂಬಳ ಬರುತ್ತೆ, ಕೈಯಲ್ಲಿ ದುಡ್ಡಿದೆ, ಒಳ್ಳೆ ಆಹಾರವನ್ನ ತಿನ್ನೋಣ ಎಂಬುದಾಗಿ ಇರುವಾಗ ಸಾಲದವ್ರು ಬಂದು ಅದನ್ನ ತಗೊಂಡೋಗ್ಬಿಡ್ತಾರೆ, ಬಡ್ಡಿಯವರು ಲೋನ್ ಅವ್ರು ಬಂದು ಅದನ್ನು ತಗೊಂಡೋಗ್ಬಿಡ್ತಾರೆ, ಏನೂ ಇಲ್ಲ ಈಗ ಕೈಯಲ್ಲಿ. ಇಂಥ ಪರಿಸ್ಥಿತಿಯಲ್ಲಿ ಗಿದ್ಯೋನನನ್ನು ಕುರಿತು ಬರೆಯಲ್ಪಟ್ಟಿದೆ, ದ್ರಾಕ್ಷಿಯ ಹಳೆಯ ಕೆಳಗೆ ಅವನು ಗೋಧಿಯನ್ನು ಏನ್ ಮಾಡ್ತಾ ಇದ್ನಂತೆ, ಬಡಿಯುತ್ತಾ ಇದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾಕೆ? ನನಗೆ ಸೇರಬೇಕಾದ ಆಶೀರ್ವಾದವನ್ನು ಶತ್ರು ತಗೊಂಡೋಗ್ಬಾರ್ದು, ನನಗೆ ಸೇರಬೇಕಾದ ಪ್ರೈಸಲ ಪಾಲನ್ನು ಶತ್ರು ತಗೊಂಡೋಗ್ಬಾರ್ದು. ಇದನ್ನ ಆಚೆ ನಿಂತ್ಕೊಂಡು ಹೊಡೆದ್ರೆ ಯಾರನ್ನ ತಗೊಂಡೊಟ್ಟೋಗ್ತಾರೆ ಎಂಬುದಾಗಿ ಯಾರಿಗೂ ತಿಳಿಯದ ಹಾಗೆ ದ್ರಾಕ್ಷಿ ಅಲೆಯ ಕೆಳಗೆ ಅವನು ಗೋಧಿಯನ್ನು ಬಡಿಯುತ್ತಾ ಇದ್ದಾನೆ. ಈಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರೈಸಲ 12ನೇ ವಾಕ್ಯದಲ್ಲಿ, ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಯೆಹೋವನ ದೂತನು ಅವನ ಹತ್ರ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಯೆಹೋವನ ದೂತನು ಅವನ ಹತ್ರ ಮಾತಾಡುವುದಕ್ಕೆ ಪ್ರಾರಂಭಿಸಿ ಹೇಳ್ತಾ ಇದ್ದಾರೆ, ಪರಾಕ್ರಮಶಾಲಿಯೇ, ದೇವರು ನಿನ್ನ ಸಂಗಡ ಇದ್ದಾನೆ. ಪರಾಕ್ರಮಶಾಲಿಯೇ, ನಿಮ್ಮ ಹತ್ರ ನಿಮ್ಮನ್ನು ಕರೆದ್ಬಿಟ್ಟು ದೇವರು ನಿಮ್ಮ ಜೊತೆ ಇದ್ದಾರೆ ಎಂಬುದಾಗಿ ಕೇಳಿದ್ರೆ ಅನೇಕರು ನಿಜವಾಗ್ಲೂ ಇದ್ದಾರೆ. ಎಲ್ಲಿದ್ದಾರೆ? ನನ್ನ ಹತ್ರ ಇದ್ರೆ ಯಾಕೆ ಈ ಸಮಸ್ಯೆ ಉಂಟಾಗುತ್ತೆ, ಯಾಕೆ ನನ್ನ ಕುಟುಂಬದಲ್ಲಿ ಕಣ್ಣೀರು ಬರುತ್ತೆ, ಯಾಕೆ ವ್ಯಾಧಿ ನನ್ನ ಕುಟುಂಬದಲ್ಲಿದೆ, ನಮ್ಮಿಂದಾನೇ ನಮ್ಮ ಕೈಯಲ್ಲಿ ದೇವರು ನಮ್ಮ ಜೊತೆ ಇದ್ದಾರೆ ಅಂದ್ರೆ ನಂಬೋದಿಕ್ಕೆ ಆಗೋದಿಲ್ಲ. ಇಲ್ಲಿ ಗಿದ್ಯೋನನ್ನ ನೋಡಿ ಹೇಳ್ತಾ ಇದ್ದಾರೆ, ದೇವರು ನಿನ್ನ ಸಂಗಡ ಇದ್ದಾನೆ. ದೇವದೂತನ ಹೇಳ್ಬೇಕಾದ್ರೆ ಗಿದ್ಯೋನನ್ನು 6ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದಾರೆ. ಮೊರೆ ಇಡ್ತಾ ಇದ್ದಾನೆ, ಒಂದು ಕೂಗನ್ನ ಕೂಗ್ತಾ ಇದ್ದಾನೆ, ಸ್ವಾಮಿ, ಅಯ್ಯ, ಮೊರೆ ಇಡ್ತಾ ಇದ್ದಾನೆ. ಯೆಹೋವನು ನಮ್ಮ ಸಂಗಡ ಇದ್ರೆ ನಮ್ಮ ಜೀವಿತದಲ್ಲಿ ಯಾಕೆ ಈ ಸೋಲು ಬರುತ್ತದೆ? ನನ್ನ ಕುಟುಂಬದಲ್ಲಿ ಯಾಕೆ ಈ ಸೋಲು? ನನ್ನ ಜೀವಿತದಲ್ಲಿ ಯಾಕೆ ಈ ಸೋಲು ಸಂಭವಿಸುತ್ತಿದೆ? ದೇವರು ನಮ್ಮ ಸಂಗಡ ಇದ್ದರೆ ಯಾಕೆ ಇದೆಲ್ಲ ಸಂಭವಿಸಿತು? ಯಾಕೆ ನನ್ನ ಕೈಯಲ್ಲಿ ₹1 ಹಣ ನಿಲ್ತಾ ಇಲ್ಲ? ಯಾಕೆ ದೇವರು ನಮ್ಮ ಸಂಗಡ ಇದ್ರೆ ಇದೆಲ್ಲ ಆಗುತ್ತಾ ಎಂಬುದಾಗಿ ಕೇಳ್ತಾ ಇದ್ದಾನೆ. ಆಗ 25ನೇ ಇವನು ಮೊರೆ ಇಡ್ತಾ ಇದ್ದಾನೆ 13ನೇ ವಾಕ್ಯದಲ್ಲಿ, ಯಾಕಪ್ಪ ಈ ರೀತಿ ಕಾರ್ಯ ನಡೀತಾ ಇದೆ? ದೇವ್ರು ನಮ್ಮ ಜೊತೆ ಇದ್ರೆ ಇದೆಲ್ಲ ಆಗುತ್ತಾ? 25ನೇ ವಾಕ್ಯದಲ್ಲಿ ದೇವರು ಅವನೊಂದಿಗೆ ಮಾತಾಡಲು ಪ್ರಾರಂಭಿಸಿದರು. ಏನಂತ ಹೇಳ್ತಾ ಇದ್ದಾರೆ? ಅವ್ರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಮನೆಗೆ ಹೋಗೋದು ನೋಡ್ರಿ, ಟೈಮ್ ಇಲ್ಲದ ಕಾರಣ ನಾನು ಬೇಗ ಹೇಳ್ತೇನೆ, ದಯಮಾಡಿ. ಅವ್ರು ಈ ರೀತಿ ಹೇಳ್ತಾ ಇದ್ದಾರೆ, ನಿನ್ನ ಮನೆಯಲ್ಲಿ ನಾನು ಅಸಹ್ಯ ಪಡುವ ಬಾಲಿನ ವಿಗ್ರಹ ಇದೆ ಗಿದ್ಯೋನನೇ, ನಿನ್ನ ಮನೆಯಲ್ಲಿ ಅಶೇರ ವಿಗ್ರಹ ಇದೆ. ಆ ವಾಕ್ಯದಲ್ಲಿ ಇದೆಯಾ? ನಿನ್ನ ಮನೆಯಲ್ಲಿ ಬಾಲನ ವಿಗ್ರಹ ಇದೆ, ಯಜ್ಞವೇದಿ ಇದೆ. ಇವನು 13ನೇ ವಾಕ್ಯದಲ್ಲಿ ಕೇಳ್ತಾ ಇದ್ದಾನೆ, ಏನಂತ ಕೇಳ್ತಾ ಇದ್ದಾನೆ? ದೇವರೇ, ಯಾಕೆ ನೀವು ನನ್ನ ಸಂಗಡ ಇಲ್ಲ? ಯಾಕೆ ನೀವು ನನ್ನ ಕುಟುಂಬದಲ್ಲಿ ಇಲ್ಲ? ಯಾಕೆ ನಮ್ಮ ಸಭೆಯಲ್ಲಿ ನೀವು ಇಲ್ಲ ಕರ್ತನೆ? ಯಾಕೆ ನಮ್ಮ ಆರಾಧನೆಯಲ್ಲಿ ನಿಮ್ಮ ಪ್ರಸನ್ನತೆಯನ್ನು ಅನುಭವಿಸಲು ಆಗ್ತಾ ಇಲ್ಲ? ಯಾಕೆ ನಿಮ್ಮ ಆರಾಧನೆಯಲ್ಲಿ ನಿನ್ನ ಅಭಿಷೇಕದಿಂದ ನಾನು ತುಂಬಿ ನಿಮ್ಮನ್ನು ಆರಾಧಿಸಲು ಆಗ್ತಾ ಇಲ್ಲ? ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. 25ನೇ ವಾಕ್ಯದಲ್ಲಿ ದೇವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಗಿದ್ಯೋನನೇ, ನಿನ್ನ ಮನೆಯಲ್ಲಿ ನಾನು ಇಷ್ಟಪಡದೇ ಇರುವ ಒಂದು ಕಾರ್ಯ ಇದೆ ಗಿದ್ಯೋನನೇ. ನಿನ್ನ ಜೀವಿತದಲ್ಲಿ ನಾನು ಅಸಹ್ಯ ಪಡುವ ಒಂದು ಕಾರ್ಯ ಇದೆ ಗಿದ್ಯೋನನೇ. ಬಾಳಿನ ಯಜ್ಞವೇದಿಯು ನಿನ್ನ ಮನೆಯಲ್ಲಿ ಇದೆ, ಅಶೇರನ ವಿಗ್ರಹವು ನಿನ್ನ ಮನೆಯಲ್ಲಿ ಇದೆ. ಅದಿರೋವರೆಗೂ ನಾನು ನಿನ್ನ ಮನೆಗೆ ಬರೋದಿಕ್ಕೆ ಆಗೋದಿಲ್ಲ ಗಿದ್ಯೋನನೇ. ನಾನು ನಿನ್ನ ಮನೆಗೆ ಬರುವುದಕ್ಕೆ ನನಗೆ ಆಸೆ, ನಿನ್ನ ಕುಟುಂಬಕ್ಕೆ ನಾನು ಬರೋದಿಕ್ಕೆ ಆಸೆ, ನಿನ್ನ ಜೀವಿತದಲ್ಲಿ ನಿನ್ನ ಜೊತೆಯಲ್ಲೇ ಇರೋದಕ್ಕೆ ನನಗೆ ಆಸೆ, ನಿನ್ನ ಜೊತೆಯಲ್ಲೇ ನಿನ್ನ ಹೃದಯದಲ್ಲಿ ಯಾವಾಗಲೂ ನನಗೆ ಇರೋದಕ್ಕೆ ಆಸೆ, ನಿನ್ನ ಆರಾಧನೆಯಲ್ಲಿ ನಿನ್ನ ಆರಾಧನೆಯನ್ನು ಅಂಗೀಕರಿಸುವುದಕ್ಕೆ ನನಗೆ ಆಸೆ, ನೀನು ಆರಾಧಿಸುವಾಗ ಅಭಿಷೇಕದಿಂದ ತುಂಬಿಸುವುದಕ್ಕೆ ನನಗೆ ಆಸೆ ಇದೆ. ಆದರೆ ನಾನು ಇಷ್ಟಪಡದೇ ಇರುವ ಒಂದು ಕಾರ್ಯವು ನಿನ್ನ ಜೀವಿತದಲ್ಲಿ ಇದ್ದೇ ಗಿದ್ಯೋನನೇ. ಅದನ್ನು ತೆಗೆದಾಕು, ನಾನು ನಿನ್ನ ಜೀವಿತದಲ್ಲಿ ಬರ್ತೀನಿ. ನಿನ್ನ ಕುಟುಂಬದಿಂದ ಅದನ್ನು ತೆಗೆದಾಕು, ನಾನು ನಿನ್ನ ಜೀವಿತದಲ್ಲಿ ಬರ್ತೀನಿ. ನಿನ್ನ ಕುಟುಂಬದಲ್ಲಿರುವ ನಾನು ಇಷ್ಟಪಡದೇ ಇರುವ ಅಸಹ್ಯ ಕಾರ್ಯಗಳನ್ನು ನಿನ್ನ ಜೀವಿತದಿಂದ ನೀನು ತೆಗೆದಾಕು. ಆರಾಧನೆಯಲ್ಲಿ ನಾನು ಅಭಿಷೇಕದಿಂದ ತುಂಬಿಸ್ತೀನಿ. ಅವನು ಅದರಲ್ಲಿ ಒಂದು ಮಾತನ್ನ ಹೇಳ್ತಾನೆ, ನನ್ನ ಪಿತೃಗಳು ನೀನು ಅವ್ರ ಜೊತೆ ಇದ್ರಿ ಜಯವನ್ನು ಕಂಡರು, ನಾವು ಯಾಕೆ ಕಾಣೋದಿಕ್ಕಾಗ್ತಾ ಇಲ್ಲ? ಹಂಗಂದ್ರೆ ನಾನು ಮುಂಚೆ ಅಭಿಷೇಕದಿಂದ ಆರಾಧಿಸ್ತಾ ಇದ್ದೆ, ಈಗ ಅಭಿಷೇಕದಿಂದ ಆರಾಧಿಸಲು ಆಗ್ತಾ ಇಲ್ಲ.
ಮುಂಚೆ ಆರಾಧಿಸುವಾಗ ದೇವರ ಪ್ರಸನ್ನತೆಯನ್ನು ಅನುಭವಿಸ್ತಾ ಇದೆ, ಈಗ ಆರಾಧಿಸುವಾಗ ಪ್ರಸನ್ನತೆಯನ್ನು ಅನುಭವಿಸಿದೀಗ ಆಗ್ತಾ ಇಲ್ವಲ್ಲ. ಯಾಕೆ? ನಾನು ನಿನ್ನ ಜೊತೆ ಬರೋದಕ್ಕೆ ಆಸೆ, ನಿನ್ನನ್ನು ಅಭಿಷೇಕದಿಂದ ತುಂಬಿಸೋದಕ್ಕೆ ಆಸೆ, ನಿನ್ನೊಂದಿಗೆನೇ ಇರೋದಿಕ್ಕೆ ನನಗೆ ಆಸೆ. ಆದರೆ ನನಗೆ ಇಷ್ಟವಿಲ್ಲದ ಕಾರ್ಯವು ನಿನ್ನ ಕುಟುಂಬದಲ್ಲಿದೆ, ನನಗೆ ಇಷ್ಟವಿಲ್ಲದ ಕಾರ್ಯಗಳು ನಿನ್ನ ಜೀವಿತದಲ್ಲಿದೆ. ಅದನ್ನು ನೀನು ತೆಗೆದಾಕು, ನಾನು ನಿನ್ನ ಕುಟುಂಬದಲ್ಲಿ ಬರ್ತೀನಿ. ಇವನು ಏನು ಮಾಡ್ದ ಗೊತ್ತಾ? ನೆಕ್ಸ್ಟು ಅದೇ ರಾತ್ರಿಯಲ್ಲಿ 34ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನು ಅದೇ ರಾತ್ರಿಯಲ್ಲಿ 25ನೇ ವಾಕ್ಯದಲ್ಲಿ ಅದೇ ರಾತ್ರಿಯಲ್ಲಿ ಅವನು ಏನು ಮಾಡಿದ್ನಂತೆ? ಹೋಗಿ ತಂದೆ ಹೋರಿಗಳಲ್ಲಿ ಒಂದು ಚಿಕ್ಕ ಹೋರಿಯನ್ನು 7 ವರ್ಷದ ಇನ್ನೊಂದು ಹೋರಿಯನ್ನು ತೆಗೆದುಕೊಂಡು ಹೋಗಿ ನಿನ್ನ ತಂದೆ ಕಟ್ಟಿರುವ ಬಾಳಿನ ಯಜ್ಞವೇದಿಯನ್ನು ಕೆಡವಿ ಅದರ ಬಳಿಯಲ್ಲಿ ಇರುವ ಅಸುರೆಂಬ ವಿಗ್ರಹ ಸ್ತಂಭವನ್ನು ಕಡಿದು ಹಾಕಿ ಈ ಗುಡ್ಡದ ಶಿಖರದಲ್ಲಿ ಯೆಹೋವನಿಗೋಸ್ಕರ ನೇಮಕವಾದ ರೀತಿಯಿಂದ ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ಕಡಿದು ಹಾಕಿದ ಹಸಿರ ವಿಗ್ರಹ ಸ್ತಂಭದಿಂದ ಬೆಂಕಿ ಮಾಡಿ ಆ 2ನೇ ಹೋರಿಯನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿ ಎಂದು ಹೇಳಿದನು. ಆಗ ಗಿದ್ಯೋನನು ತನ್ನ ಸೇವಕರಲ್ಲಿ 10 ಮಂದಿಯನ್ನು ಕರೆದುಕೊಂಡು ಹೋಗಿ ಯೆಹೋವನು ಹೇಳಿದಂತೆಯೇ ಮಾಡಿದನು. ಅದೇ ರಾತ್ರಿಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ದೇವರು ಇವನಿಗೆ ಏನ್ ಹೇಳಿದ್ರು ಅದನ್ನು ಮಾಡ್ತಾ ಇದ್ದಾನೆ. ತನ್ನ ಜೀವಿತದಲ್ಲಿ ದೇವರಿಗೆ ಇಷ್ಟವಿಲ್ಲದನ್ನು ತೆಗೆದು ಹಾಕ್ತಾ ಇದ್ದಾನೆ. 34ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಆತ್ಮವು ಅವನ ಮೇಲೆ ಬಂದಿತು. ಅನೇಕರಿಗೆ ಪ್ರಶ್ನೆ ಇದೆ, ಯಾಕೆ ದೇವರು ನನ್ನೊಂದಿಗಿಲ್ಲ? ಯಾಕೆ ನನ್ನ ಪ್ರಾರ್ಥನೆಯನ್ನು ದೇವರು ಕೇಳುತ್ತಿಲ್ಲ? ಯಾಕೆ ನನ್ನ ಜೀವಿತದಲ್ಲಿ ಸೋಲು ಬರುತ್ತಿದೆ? ಯಾಕೆ ನನ್ನ ಜೀವಿತದಲ್ಲಿ ನಷ್ಟಗಳು ಬರುತ್ತಾ ಇದೆ? ದೇವರು ನಮ್ಮೊಂದಿಗಿದ್ರೆ ಇದೆಲ್ಲ ಆಗುತ್ತಾ? ನಿನ್ನ ಜೀವಿತದಲ್ಲಿ ದೇವರಿಗೆ ಇಷ್ಟವಿಲ್ಲದನ್ನು ನೀವು ತೆಗೆದು ಹಾಕ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಇಳಿದು ಬರುವ ದೇವರಾಗಿದ್ದಾನೆ. ಆಮೇಲೆ ಅದೇ ದಿನದಲ್ಲಿ ದೇವರ ಆತ್ಮನಿಂದ ದೇವರು ಅವನನ್ನು ತುಂಬಿಸಿದರು. ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅದೇ ದಿನದಲ್ಲಿ ದೇವರ ಆತ್ಮನು ಅವರ ಜೀವಿತದಲ್ಲಿ ಇಳಿದು ಬಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದನ್ನು ತಿಳಿದುಕೊಳ್ಳ್ರಿ, ಎಲ್ಲರ ಗಮನವಿಟ್ಟು ತಿಳಿದುಕೊಳ್ಳ್ರಿ. ಗಿದ್ಯೋನನೇ, ನಾನು ನಿನ್ನೊಂದಿಗೆ ಬರಲಿಲ್ಲ ಅಂದ್ರೆ ಚಿಕ್ಕ ಪಟ್ಟಣವಾಗಿರುವ ಆಯಿ ಎಂಬ ಪಟ್ಟಣವು ನಿನ್ನನ್ನು ಸೋಲಿಸುತ್ತದೆ. ನಾನು ನಿನ್ನೊಂದಿಗೆ ಬಂದ್ರೆ ದೊಡ್ಡ ಪಟ್ಟಣವಾಗಿರುವ ಯೆರಿಕೋ ಪಟ್ಟಣವನ್ನು ನೀನು ಜಯಿಸಬಹುದು. ಮತ್ತೊಮ್ಮೆ ಹೇಳುತ್ತೇನೆ, ಚಿಕ್ಕ ಪಟ್ಟಣ ಆಯಿ ಪಟ್ಟಣ, ಅದನ್ನು ದೇವರು ನಮ್ಮೊಂದಿಗಿಲ್ಲ ಅಂದ್ರೆ ಅದು ನಮ್ಮನ್ನು ಸೋಲಿಸುತ್ತದೆ. ದೇವರು ನಮ್ಮೊಂದಿಗೆ ಇದ್ದರೆ ದೊಡ್ಡ ಪಟ್ಟಣವಾಗಿರುವ ಯೆರಿಕೋ ಪಟ್ಟಣವನ್ನು ಜಯಿಸುವ ಕೃಪೆಯನ್ನು ನಮಗೆ ದೇವರು ಕೊಡುತ್ತಾರೆ. ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ಆರಾಧನೆಯಲ್ಲಿ ದೇವರ ಆತ್ಮನು ನಮ್ಮೊಳಗೆ ಬರಬೇಕು. ಈ ಆರಾಧನೆಯಲ್ಲಿ ದೇವರ ಕೃಪೆ ನಮ್ಮೊಳಗೆ ಇಳಿದು ಬರಬೇಕು. ಈ ಆರಾಧನೆಯಲ್ಲಿ ದೇವರ ಪ್ರಸನ್ನತೆ ನಮ್ಮ ಮೇಲೆ ಇಳಿದು ಬರಬೇಕು. ಈ ಆರಾಧನೆಯಲ್ಲಿ ದೇವರ ಅಭಿಷೇಕ, ಮುಂಚೆ ಪಿತೃಗಳು ಕಂಡಂಥ ಅಭಿಷೇಕ, ಪಿತೃಗಳು ಕಂಡಂಥ ಅದ್ಭುತ ಕಾರ್ಯಗಳು ನಮ್ಮ ಕಣ್ಣುಗಳು ಕಾಣಬೇಕು. ಯೆಹೋಶುವನು ತನ್ನ ಜೀವಿತದಲ್ಲಿ ಪ್ರಶ್ನೆಗಳು ಎದುರಾಗಿ ಬರುವಾಗ ಅವನು ದೇವರ ಸಮ್ಮುಖದಲ್ಲಿ ಅಡ್ಡ ಬಿದ್ದನು. ಪ್ರೈಸ್ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮೋಶೆ ದೇವರ ಸಮ್ಮುಖದಲ್ಲಿ ಅಳುತ್ತಾ ಇದ್ದಾನೆ, ಕಣ್ಣೀರು ಸುರಿಸುತ್ತಾ ಇದ್ದಾನೆ. ಅದೇ ರೀತಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾಕೋಬನು ದೇವರ ಸಮ್ಮುಖದಲ್ಲಿ ಬೇಡಿಕೊಂಡನು. ಗಿದ್ಯೋನನನ್ನು ಕುರಿತು ಬರೆಯಲ್ಪಟ್ಟಿದೆ, ಗಿದ್ಯೋನನು ದೇವರ ಸಮ್ಮುಖದಲ್ಲಿ ಮೊರೆ ಇಟ್ಟನು. ಯಾಕೆ ನಾನು ದೇವರ ಸಮ್ಮುಖದಲ್ಲಿ ಮೊರೆ ಇಡಬೇಕು? ಯಾಕೆ ಬೇಡಿಕೊಳ್ಳಬೇಕು? ಯಾಕೆ ಆತನ ಸಮ್ಮುಖದಲ್ಲಿ ಅಳಬೇಕು? ಯಾಕೆ ಆತನ ಸಮ್ಮುಖದಲ್ಲಿ ಕಣ್ಣೀರು ಸುರಿಸಬೇಕು? ಯಾಕೆ ಆತನ ಸಮ್ಮುಖದಲ್ಲಿ ಅಡ್ಡ ಬೀಳಬೇಕು? ಆತನು ಮಾತ್ರವೇ ಬಿದ್ದದನ್ನು ಮೇಲೆತ್ತಲು ಸಾಧ್ಯ. ಆತನು ಮಾತ್ರವೇ ಕಣ್ಣೀರನ್ನು ಒರೆಸಲು ಸಾಧ್ಯ. ಆತನು ಮಾತ್ರವೇ ಸರಿ ಇಲ್ಲದನ್ನು ಸರಿಪಡಿಸಲು ಸಾಧ್ಯ. ಆತನು ಮಾತ್ರವೇ ವ್ಯಾಧಿಯನ್ನು ನೀಗಿಸಲು ಸಾಧ್ಯ. ಆತನು ಮಾತ್ರವೇ ನಷ್ಟವನ್ನು ಲಾಭವಾಗಿ ಮಾರ್ಪಡಿಸಲು ಸಾಧ್ಯ. ಆತನು ಮಾತ್ರವೇ ಕತ್ತಲನ್ನು ಬೆಳಕಾಗಿ ಮಾರ್ಪಡಿಸಲು ಸಾಧ್ಯ. ಆತನು ಮಾತ್ರವೇ ಹಾಳಾದದನ್ನು ಸರಿಪಡಿಸಲು ಸಾಧ್ಯ. ಎಲ್ಲರೂ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರ ಹಾಗೆ ಕಣ್ಣುಗಳನ್ನು ಮುಚ್ಚಿ ಎದ್ದು ನಿಂತುಕೊಳ್ಳೋಣ ದೇವರ ಸಮ್ಮುಖದಲ್ಲಿ. ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಕೇಳಿದೆವು. 1 ಸಾಮುವೇಲ್ 4ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಕಷ್ಟಗಳು ಎದುರಾಗಿ ಬರುವಾಗ, ಹೋರಾಟಗಳು ಎದುರಾಗಿ ಬರುವಾಗ ಇವರೇ ಒಂದು ದಾರಿ ಹಿಡ್ಕೊಂಡು ಹೋದ್ರು, ಸೋಲನ್ನು ಅನುಭವಿಸಿದರು. ಪ್ರಶ್ನೆ ಮಾಡಿದ್ರು, ಪ್ರಶ್ನೆ ಬಂತು,
ಬಟ್ ಆನ್ಸರ್ ಅನ್ನ ದೇವರ ಸಮ್ಮುಖದಲ್ಲಿ ಹುಡುಕಲಿಲ್ಲ. ಇವರೇ ಒಂದು ಸೊಲ್ಯೂಷನ್ ಅನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾರೆ. ಸೋಲನ್ನು ಕಂಡರು. ಯಾಕೋಬನಿಗೆ ಒಂದು ಪ್ರಶ್ನೆ ಬಂತು. ಯೋಶುವನ ಕಾಲದಲ್ಲಿ ಒಂದು ಪ್ರಶ್ನೆ ಬಂತು. ಪ್ರಶ್ನೆ ಬರುವಾಗ ಇವರ ಹತ್ರ ಸೈನಿಕರಿದ್ದಾರೆ, ಇವರೇ ಕರ್ಕೊಂಡೋಗಿ ಯುದ್ಧ ಮಾಡಲಿಲ್ಲ. ಬದಲಾಗಿ ದೇವರ ಸಮ್ಮುಖದಲ್ಲಿ ಇವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ? ಅಡ್ಡ ಬಿದ್ದರು. ಅಡ್ಡ ಬಿದ್ದವರನ್ನು ದೇವರು ಎತ್ತುವ ದೇವರಾಗಿದ್ದಾನೆ. ದೇವರ ಸಮ್ಮುಖದಲ್ಲಿ ಅಡ್ಡ ಬೀಳುವವರು ಮನುಷ್ಯನ ಮುಂದೆ ಅಡ್ಡ ಬೀಳುವುದಕ್ಕೆ ಆತನು ಅವಕಾಶವನ್ನು ಕೊಡುವುದಿಲ್ಲ. ಆಮೇನ್ ಶಬ್ದವಾಗಿ ಹೇಳ್ರಿ, ಹಾಲೆಲೂಯ, ಹಾಲೆಲೂಯ. ದೇವರ ಸಮ್ಮುಖದಲ್ಲಿ ಅತ್ತಂತ ಮೋಶೆಗೆ ಅವನ ಕಣ್ಣುಗಳು ಸೊಲ್ಯೂಷನ್ ಆನ್ಸರ್ ಅನ್ನ ಕಂಡವು. ದೇವರ ಸಮ್ಮುಖದಲ್ಲಿ ಅತ್ಯಂತ ಆಗಾರಳು ಕಣ್ಣುಗಳು ಆಮೇಲೆ ನೀರಿನ ಹೊರತೆಗಳನ್ನು ಕಂಡವು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೆರೆಮೀಯನು ಹೇಳ್ತಾ ಇದ್ದಾರೆ, ಆಹಾ, ನನ್ನ ಕಣ್ಣುಗಳು ನೀರಿನ ಹೊರತೆಗಳಾಗಿ ಮಾರ್ಪಟ್ಟರೆ ಎಷ್ಟೋ ಒಳ್ಳೆಯದು. ದೇವರ ಸಮ್ಮುಖದಲ್ಲಿ ನೀವು ಸುರಿಸುವ ಒಂದೊಂದು ಕಣ್ಣೀರಿಗೂ ತಕ್ಕ ಪ್ರತಿಫಲವನ್ನು ಆತನು ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸೋಲನ್ನು ಕಾಣುವಾಗ ಅಡ್ಡ ಬಿದ್ದನು. ವ್ಯಾಧಿ ಬರುವಾಗ ಕಣ್ಣೀರು ಸುರಿಸಿದರು. ಆಮೇನ್, ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ಪ್ರಯಾಣದಲ್ಲಿ ಅಡ್ಡಿ ಬರುವಾಗ ಯಾಕೋಬನು ದೇವರ ಸಮ್ಮುಖದಲ್ಲಿ ಬೇಡಿಕೊಂಡನು. ಪ್ರೈಸ್ ದಿ ಲಾರ್ಡ್. ಗಿದ್ಯೋನನು ಎಲ್ಲವೂ ನಷ್ಟವಾಗುವಾಗ ಶತ್ರು ಎತ್ಕೊಂಡು ಹೋಗ್ತಾ ಇದ್ದಾನೆ. ಒಂದು ಲಾಭನೇ ಇಲ್ಲ, ಮನೆಯಲ್ಲಿ ಹಣಕಾಸೆ ಉಳಿತಾ ಇಲ್ಲ. ದೇವರ ಸಮ್ಮುಖದಲ್ಲಿ ಮೊರೆ ಇಡ್ತಾ ಇದ್ದಾನೆ, ಸ್ವಾಮಿ ಸ್ವಾಮಿ ನೀವು ನಮ್ಮ ಜೊತೆ ಇದ್ರೆ ಈ ರೀತಿಯೆಲ್ಲ ಆಗುತ್ತಾ? ದೇವರು ಹೇಳ್ತಾ ಇದ್ದಾರೆ, ನಾನು ಅಸಹ್ಯ ಪಡುವ ಕಾರ್ಯ ಇದೆ ಒಂದು, ಅದನ್ನು ಮಾರ್ಪಡಿಸು, ನಾನು ನಿನ್ನೊಳಗೆ ಬರ್ತೇನೆ. ಯಾರಾಧನೆಯಲ್ಲಿ ನಿಮ್ಮಲ್ಲಿ ದೇವರು ಅಸಹ್ಯ ಪಡುವ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಒಂದು ಕಾರ್ಯವಿದ್ದರೆ ಇಂದು ದೇವರ ಸಮ್ಮುಖದಲ್ಲಿ ಅದನ್ನು ತೆಗೆದು ಇಡ್ರಿ. ದೇವರು ನಿಮ್ಮ ಹೃದಯದಲ್ಲಿ ಇಳಿದು ಬರುವ ದೇವರಾಗಿದ್ದಾನೆ. ಪೌಲನನ್ನು ಕುರಿತು ಚರಿತ್ರೆಯಲ್ಲಿ ಬರೆಯಲ್ಪಟ್ಟಿದೆ. ಅವನು ದೇವರ ಸಮ್ಮುಖದಲ್ಲಿ ಬೆಂಕಿಯ ಮುಂದೆ ಆ ವಿಷ ಸರ್ಪವನ್ನು ಜಾಡಿಸಿ ಬಿಟ್ಟನು. ಪ್ರೈಸ್ ದಿ ಲಾರ್ಡ್. ದೇವರ ಸಮ್ಮುಖದಲ್ಲಿ ಬಂದಿರುವ ದೇವರ ಮಕ್ಕಳೇ, ದೇವರಿಗೆ ಇಷ್ಟವಿಲ್ಲದೆ ಇರುವ ಕಾರ್ಯಗಳು ಯಾವುದಾದರೂ ನಿಮ್ಮ ಜೀವಿತದಲ್ಲಿ ಇರುವುದಾದರೆ ಇಂದು ಆ ಬೆಂಕಿಯ ಮುಂದೆ ದೇವರ ಸಮ್ಮುಖದಲ್ಲಿ ಅದನ್ನು ಜಾಡಿಸಿ ಬಿಡಿರಿ. ನಿಶ್ಚಯವಾಗಿ ನೀವು ಜಯವನ್ನು ಕಾಣಬಹುದು. ನಿಶ್ಚಯವಾಗಿ ನಿಮ್ಮ ಪ್ರಶ್ನೆಯ ಮಧ್ಯೆ ಒಂದು ಜಯವನ್ನು ನೀವು ಕಾಣಬಹುದು. ನಿಶ್ಚಯವಾಗಿ ಸೋಲಿನ ಮಧ್ಯೆ ಒಂದು ಜಯವನ್ನು ಕಾಣಬಹುದು. ಆತನಿಂದ ಮಾತ್ರವೇ ಮಾಡಲು ಸಾಧ್ಯ. ಮೊದಲು ಓದಿದ ವಾಕ್ಯದಲ್ಲಿ ನಾವು ಓದಿದ್ವಿ, ನಮ್ಮ ನಡತೆಯನ್ನು ಪರೀಕ್ಷಿಸಿ ದೇವರ ಕಡೆಗೆ ತಿರುಗಿಕೊಳ್ಳೋಣ. ದೇವರ ಕಡೆಗೆ ತಿರುಗಿಕೊಳ್ಳೋಣ. ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಮಾತ್ರವೇ ಜಯವು. ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಮಾತ್ರವೇ ನಮಗೆ ನಷ್ಟವು ಮಾರ್ಪಟ್ಟು ಲಾಭವಾಗುತ್ತದೆ. ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಮಾತ್ರವೇ ನಮ್ಮ ಜೀವಿತದಲ್ಲಿ ಬೆಳಕುಂಟಾಗುತ್ತದೆ. ಎಲ್ಲರೂ ಬಾಯಿ ತೆರೆದು ಕೇಳ್ರಿ, ಎಲ್ಲರೂ ಕೇಳ್ರಿ, ಒಬ್ರು ಸುಮ್ಮನೆ ಇರಬೇಡ್ರಿ. ನಿನಗೆ ಇಷ್ಟವಿಲ್ಲದೆ ಇರುವ ಕಾರ್ಯಗಳು ನನ್ನ ಹೃದಯದಲ್ಲಿ ಮನಸ್ಸಿನಲ್ಲಿ ಇದ್ದರೆ ಈ ದಿನದಲ್ಲಿ ಅದು ಮಾರ್ಪಡಲಿ. ಎಲ್ಲರೂ ಬಾಯಿ ತೆರೆದು ಕೇಳ್ರಿ, ಬಾಯಿ ತೆರೆದು ಕೇಳ್ರಿ. ಗಿದ್ಯೋನನನ್ನು ನೋಡಿ ಹೇಳ್ತಾ ಇದ್ದಾರೆ, ನಾನು ನಿನ್ನೊಳಗೆ ಬರೋದಿಕ್ಕೆ ಆಸೆ ಅಪ್ಪ, ಆದರೆ ನನಗೆ ಇಷ್ಟವಿಲ್ಲದೆ ಇರುವುದು ನಿನ್ನ ಜೀವಿತದಿಲ್ಲ ಇದೆ, ನಿನ್ನ ಮನಸ್ಸಿನೊಳಗಿದೆ, ನಿನ್ನ ಹೃದಯದೊಳಗಿದೆ. ಅದನ್ನ ನೀನು ತೆಗೆದುಹಾಕು, ನಾನು ಬರ್ತೀನಿ. ಅದೇ ರಾತ್ರಿಯಲ್ಲಿ ಗಿದ್ಯೋನನು ಅದನ್ನು ಮಾಡಿದನು. ದೇವರ ಆತ್ಮವು ಅವನ ಮೇಲೆ ಇಳಿದು ಬಂದಿತ್ತು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರಿಗೆ ಇಷ್ಟವಿಲ್ಲದ ಕಾರ್ಯವು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಇರುವುದಾದರೆ ಆರಾಧನೆಯಲ್ಲಿ ದೇವರ ಸಮ್ಮುಖದಲ್ಲಿ ತೆಗೆದು ಹಾಕಿರಿ. ದೇವರ ಅಭಿಷೇಕವು, ನೂತನ ಅಭಿಷೇಕ ಅನೇಕರನ್ನು ಮುಟ್ಟುವುದಕ್ಕಾಗಿ ಕಾಯುತ್ತಿದೆ. ದೇವರ ಸಮ್ಮುಖವು ಕಾಣುತ್ತಿದೆ. ಶೇರೆ ಅಂತಲರೋ. ಹಲ್ಲೆಲೂಯಾ, ಹಲ್ಲೆಲೂಯಾ. 2 ನಿಮಿಷ ಎಲ್ಲರೂ ಕೈಗಳನ್ನು ತಟ್ಟಿ ಸ್ತುತಿಸಿರಿ. 2 ನಿಮಿಷ ಬಾಯಿ ತೆರೆದು ಸ್ತುತಿಸಿರಿ. ನನ್ನ ಕಣ್ಣುಗಳು ಕಣ್ಣೀರಾಗಿ, ನನ್ನ ತಲೆಯು ಕಣ್ಣೀರಾಗಿ ಮಾರ್ಪಟ್ಟರೆ ಎಷ್ಟೋ ಒಳ್ಳೆಯದು. ನಿಮ್ಮ ಕಣ್ಣುಗಳಿಂದ ಕಣ್ಣೀರು ಬರಲಿ. ದೇವರ ಸಮ್ಮುಖದಲ್ಲಿ ಕಣ್ಣೀರನ್ನು ಸುರಿಸುವವರ ಕಣ್ಣೀರನ್ನು ಒರೆಸುವ ದೇವರು, ಜೀವಿತದಲ್ಲಿ ಒಂದು ಮಾರ್ಪಾಡನ್ನು ಉಂಟು ಮಾಡುವ ದೇವರು. ನಿಮ್ಮ ಬಿಸ್ನೆಸ್ ಅಲ್ಲಿ ಸೋಲನ್ನು ಕಂಡ ದಿನಗಳು ಸಾಕು. ಅಪ್ಪ, ನಾನು ಸೋಲನ್ನು ಕಂಡ ದಿನಗಳು ಸಾಕಪ್ಪ. ಹೇಳ್ರಿ, ಬಾಯಿ ತೆರೆದು ಹೇಳ್ರಿ, ನಾನು ಸೋಲನ್ನು ಕಂಡ ದಿನಗಳು ಸಾಕು. ನನ್ನ ಎಜುಕೇಶನ್ ಅಲ್ಲಿ, ನನ್ನ ಬಿಸ್ನೆಸ್ ಅಲ್ಲಿ, ನನ್ನ ಕೆಲಸದಲ್ಲಿ ನಷ್ಟವನ್ನು ಕಂಡಂತ ದಿನಗಳು ಸಾಕು.
ಒಂದನ್ನು ದೃಢವಾಗಿ ಹೇಳುತ್ತೇನೆ, ನಾನು ದೇವರ ಸನ್ನಿಧಾನದಲ್ಲೇ ನಿಂತುಕೊಂಡು ದೇವರಿಗೆ ಇಷ್ಟವಿಲ್ಲದು ನನ್ನಲ್ಲಿ ಇದ್ದರೆ ನಾನು ದೇವರನ್ನು ನೋಡುವುದಕ್ಕೆ ಆಗುವುದಿಲ್ಲ, ನನ್ನನ್ನು ದೇವರು ನೋಡುವುದಕ್ಕೆ ಆಗುವುದಿಲ್ಲ. ದೇವರು ಉಂಟು ಮಾಡಿದ ತೋಟದಲ್ಲಿಯೇ ಆದಾಮವಳು ಇದ್ದರು. ದೇವರವ್ರ ಸಮೀಪನೇ ಇದ್ದಾರೆ. ಆದಾಮನೇ ಎಲ್ಲಿದೆಯಾ, ಅವಳೇ ಎಲ್ಲಿದೆಯಾ ಹುಡುಕ್ತಾ ಇದ್ದಾರೆ. ಯಾರಾದನಲ್ಲಿ ದೇವರ ಆತ್ಮನು ಬಲವಾಗಿ ಚಲಿಸುತ್ತಾ ಇದ್ದಾನೆ. ಆದ್ರೆ ದೇವರ ಪ್ರಸನ್ನತೆಯನ್ನು ನಾನು ಅನುಭವಿಸಬೇಕಂದ್ರೆ ದೇವರಿಗೆ ಇಷ್ಟವಿಲ್ಲದು ನನ್ನಲ್ಲಿ ಇರಬಾರದು. ಯಾರಾದನಲ್ಲಿ ಅದನ್ನು ಹೇಳ್ರಿ, ಅಪ್ಪ ನಾನು ತಪ್ಪು ಮಾಡ್ಬಿಟ್ಟೆ ಕರ್ತನೆ, ಒಪ್ಪಿಕೊಂಡು ಬಿಡುವವನಿಗೆ ದಯೆ ದೊರಕುವುದು, ಮುಚ್ಚಿ ಹಾಕುವವನಿಗೆ ಅದು ದಯೆ ದೊರಕುವುದು. ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದಯೆ ದೊರಕುವುದು. ಯಾರಾದನಲ್ಲಿ ದೇವರ ಕೃಪೆ, ದೇವರ ದಯೆ ಪ್ರಕಟವಾಗಲಿ. ಬರ ಹಂತನ ಬರಿ ಅಂತನೋ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಲೆಲೂಯ, ಹಾಲೆಲೂಯ. ಕಾಯುತ್ತಿರುವೆ, ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ದೇವ್ರು ಹೇಳ್ತಾ ಇದ್ದಾರೆ, ಟೈಮ್ ಆಯ್ತಪ್ಪ, ಹೋಗು, ನನ್ನನ್ನು ಬಿಡು. ಬೇಡಿಕೊಳ್ತಾ ಇದ್ದಾನೆ, ದೇವ್ರೇ ನಾನು ನಿಮ್ಮನ್ನು ಬಿಡೋದಿಲ್ಲ, ನಾನು ನಿಮ್ಮನ್ನು ಬಿಡೋದಿಲ್ಲ, ನಾನು ನಿಮ್ಮ ಸಮ್ಮುಖದಲ್ಲಿ ಬಿಡೋದಿಲ್ಲಪ್ಪ, ನಾನು ನಿಮ್ಮನ್ನೇ ಕಾಯ್ತಾ ಇರ್ತೇನೆ. ನೀವು ನನ್ನನ್ನು ಅಭಿಷೇಕಿಸುವವರೆಗೂ ನಾನು ಬಿಡೋದಿಲ್ಲ, ಟೈಮ್ ಆದ್ರೂ ನಾನು ಬಿಡೋದಿಲ್ಲ. ಯಾರಾಧನೆಯಲ್ಲಿ ಎಷ್ಟು ಜನ ಹೇಳ್ತೀರಾ, ನನ್ನನ್ನು ಮುಟ್ಟುವವರೆಗೂ ನಾನು ಇದ್ದು ಈ ಆರಾಧನೆಯನ್ನು ಮುಗಿಸೋದಿಲ್ಲಪ್ಪ, ನನ್ನನ್ನು ಅಭಿಷೇಕಿಸುವವರೆಗೂ ನಾನು ನಿಮ್ಮನ್ನು ಬಿಡುವುದಿಲ್ಲ. ಯೋಶುವನು ದೇವರ ಸಮ್ಮುಖದಲ್ಲಿ ಅಡ್ಡ ಬಿದ್ದಿದ್ದನು, ದೇವರು ಎಬ್ಬಿಸುವವರೆಗೂ ಬಿದ್ದಿದ್ದನು, ದೇವರು ಎಬ್ಬಿಸುವವರೆಗೂ ಬಿದ್ದಿದ್ದನು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಅವನನ್ನು ಎಬ್ಬಿಸಿದರು. ದೇವರ ಸಮ್ಮುಖದಲ್ಲಿ ಬಂದಿರುವ ದೇವರ ಮಕ್ಕಳೇ, ನಿಮ್ಮನ್ನು ಆತನು ಎಬ್ಬಿಸುವ ದೇವರಾಗಿದ್ದಾನೆ. ಆತನನ್ನು ಆರಾಧಿಸುವ ದೇವರ ಮಕ್ಕಳೇ, ಅನ್ಯರ ಕಣ್ಣುಗಳು, ನಿಮ್ಮ ಶತ್ರುಗಳ ಕಣ್ಣುಗಳು ಕಾಣುವ ರೀತಿಯಲ್ಲಿ ನಿಮ್ಮ ಕುಟುಂಬವನ್ನು ಎತ್ತುವ ದೇವರಾಗಿದ್ದಾನೆ. ಎಲ್ಲವನ್ನು ಕಳೆದುಕೊಂಡರು, ನೆರವೇರುವುದು ತಡವಾದರೂ ನಾ ಕಾಯುತ್ತಿರುವೆ, ಬಲ ಹೊಂದುವೆ, ಎದ್ದೇಳುವೆ, ತಾತಿನಂತೆ ನಾರುವೆ, ಬಲ ಹೊಂದು ಎದ್ದೇಳುವೆ, ತಾತಿನಂತೆ ನಾರುವೆ, ಬಲ ಹೊಂದುವೆ, ಎದ್ದೇಳುವೆ, ತಾತಿನಂತೆ ನಾರುವೆ. ನಾನು ಒಂದನ್ನು ನಂಬುತ್ತೇನೆ, ಆರಾಧನೆಯಲ್ಲಿ ಯಾರ್ಯಾರ ಅಂತರಾಳದಿಂದ ದೇವರ ಸಮ್ಮುಖದಲ್ಲಿ ಬೇಡಿಕೊಂಡರು, ದೇವರ ಅಭಿಷೇಕ ಎಲ್ಲರನ್ನು ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ಮುಟ್ಟಿದೆ. ಇಂದಿನವರೆಗೂ ನೀವು ಕಂಡಂತ ಸೋಲು ಜಯವಾಗಿ ಮಾರ್ಪಡಲಿದೆ. ನಿಮ್ಮ ಬಿಸ್ನೆಸ್ಗಳಲ್ಲಿ, ವ್ಯವಹಾರಗಳಲ್ಲಿ ಇದುವರೆಗೂ ಕಂಡಂತ ಸೋಲುಗಳು, ನಷ್ಟಗಳು ಆಮೇಲೆ ಲಾಭವಾಗಿ ಮಾರ್ಪಡಲಿದೆ. ನಿಮ್ಮ ಕೊರತೆಗಳು ನೀಗಲಿದೆ, ವ್ಯಾಧಿಗಳು ನೀಗಲಿದೆ. ಈ ಆರಾಧನೆಯಲ್ಲಿ ಎಲ್ಲರೂ ಶಬ್ದವಾಗಿ ಆಮೆನ್ ಎಂಬುದಾಗಿ ಹೇಳಿ ಸ್ವತಂತ್ರಿಸಿರಿ.